ನಿಮಗೆ 100 ಕೋಟಿ ಇರಲಿ ಗಂಡಸ್ರ ಹತ್ರ ಪರದೇಶಿನೇ ಅವನು. ಯಾವಾಗ ಒಂದು ಮನೆಗೆ ಬಂದು ದೀಪ ಅಣಿಸ್ಬಿಟ್ಟಿದ್ದೆ ಕೈ ಮುಗಿತಾಳು ಅವತ್ತಿಂದ ರಾಜ. ನಮ್ಮ ಮಿಸ್ಸಸ್ ಬಂದರು, ಮನೆ ತಗೊಂಡು ಬೆಂಗಳೂರಲ್ಲಿ 2 ಸೈಟ್ ಮಡಗಿದ್ದೀವಿ. ಸೊ ಎಲ್ಲ ನಿಮ್ಮ ಆಟೋ ಒಂದ್ರಿಂದಲೇ ಜೀವನ ಆಗಿರೋದು? ಆಟೋಯಿಂದ ಬಸ್ಸಿಂದ ಇವತ್ತು 2 ಕೋಟಿಗೆ ಇದ್ದೀನಿ. ಟೈಮಿಗೆ ಬೆಲೆ ಕೊಟ್ಟವನು ಯಾವತ್ತೂ ಬಡವ ಆಗಲ್ಲ. ಕಳಾಸಪಳ್ಳಿ ಮಾರ್ಕೆಟಲ್ಲಿ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ಟು ಟೀನು ಒಂದು ಸಮೋಸ ಕೊಡು ಅಂದರೆ ಜೋಬಲ್ಲಿ ಎಷ್ಟದ ಅಷ್ಟೇ ಸಮೋಸ ಕೊಡ್ತಾನೆ ಅವನು. ನಾನು ಕೋಟಿಗೆ ಬದುಕಿದ್ದೀನಿ ಅಂದರೆ ಕಳಾಸಪಳ್ಳಿದಲ್ಲಿ ಆ ಮಾತು ಹೇಳ್ಬೇಡ ಅಂತ. ಆಟೋ ಬೇರೆಯವ್ರದಲ್ವಲ್ಲ, ನಿಂದೆ. ಹೌದು. 8 ಅವರ್ ಓಡಿಸೋದು 12 ಅವರ್ ಟರ್ನ್ ಮಾಡು. ಸಂಪನ್ನ ಹೆಂಗಾರು ಮಾಡ್ಬೋದು, ಹೆಂಗ್ ಉಳಿಸ್ತೆ ಅನ್ನೋದು ಲೆಕ್ಕ ಬರಬೇಕು. 4ನೇ ಕ್ಲಾಸ್ ಓದಿರೋದ್ರಿಂದ ನಮಗೆ ಯಾವ ಕೆಲಸ ಕಾರ್ಯನೂ ನಮಗೆ ಯಾವುದೂ ಅಡ್ವಾಂಟೇಜ್ ಇಲ್ಲ. ಅವಾಗ ನಮ್ಗೆ ಆಗಿದ್ದು ಬಂದಿದ್ದೆ ಈ ಆಟೋ. 70 ರೂಪಾಯಿ ಬಾಡಿಗೆ, ಸಾರಕ್ಕೆ ಸಿಗ್ನಲಲ್ಲಿ ಗಾಡಿ. ಸಾಲ ಮಾಡ್ಬೇಕಾ ಮಾಡಬಾರ್ದು ಅನ್ನೋ ನಿಮ್ಮ ಪ್ರಕಾರ? ಸಾಲ ಏನಕ್ಕೆ ಮಾಡಿ? ಚಿನ್ನ ತಗೊಂತ ಇದೆಯಾ, ಸೈಟ್ ತಗೊಂತ ಇದೆಯಾ, ಇಲ್ಲ ಹೆಂಡತಿ ಮಕ್ಳಿಗೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದೆಯಾ? ಸಾಲ ತಗೋ ಬೇಡ ಅಂತ ಹೇಳಲಿಲ್ಲ. ಇವಾಗ ನನಗೂ ಸಾಲ ಕೊಡ್ತಾರೆ. ಅವತ್ತು 70 ರೂಪಾಯಿ ಓಡಿಸಿದಾಗ ಯಾರು ಸಾಲ ಕೊಡೋರು ಇರಲಿಲ್ಲ. ನಾನು ಓದಿರೋದು 4ನೇ ಕ್ಲಾಸು. ಅದರಲ್ಲಿ ATM ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಇದು ಮಾಡೋಂಗಿಲ್ಲ, ಫೋನ್ ಗೂಗಲ್ ಪೇ ಇಲ್ಲ. ದುಡ್ಡು ಬೇಕು ಅಂದರೆ ಹೋಗಿ ನಿಂತ್ಕೊಬೇಕು, ಚೆಕ್ ಬರೀಬೇಕು, ಎತ್ಕೊಂಬರ್ಬೇಕು. ಒಂದು 3 ಲಕ್ಷ ರೂಪಾಯಿದು 400 ರೂಪಾಯಿ ಸ್ಕ್ವೇರ್ ಫೀಟ್ ಅಂದ್ಬಿಟ್ಟು ನೈಸ್ ರೋಡ್ ಪಕ್ಕದಲ್ಲಿ ಒಂದು ಸೈಟ್ ಮಾಡೋದು. ಡೈಲಿ ಸಂಪಾದನೆ ಮಾಡ್ಕೊಂಬಂದು ಒಂದು ಚಂಬಲ್ಲಿ ದುಡ್ಡು ಹಾಕಿ ಮಡಗ್ತಾ ಇದ್ದೆ. 1.5 ಲಕ್ಷ 2 ಲಕ್ಷ ರೂಪಾಯಿ ನನ್ನ ಹತ್ರ ದುಡ್ಡಿತ್ತು. ಚಿಕ್ಕದಾಗಿ ಒಂದು 3 ಸೀಟ್ ಮನೆ ಕಟ್ಟಿದೆ. ಆ ಸೀಟ್ ಮನೆ ಇವತ್ತು ನನಗೆ 15,000 ರೂಪಾಯಿ ಬಾಡಿಗೆ ಬರ್ತಾಯಿದೆ. ಜನ ನಮಗೆ ಈ ಕಷ್ಟ ಅನ್ನೋದು ನಮಗೆ ತೋರಿಸಿರ್ಲಿಲ್ಲ. ಒಬ್ಬ ಸುಮ್ಮನೆ ಕುಂತ್ಕೊಂಡ್ರು ಅವ್ನು ಯಾಕೋ ಸುಮ್ಮನೆ ಕುಂತ, ಅವ್ನಿಗೇನೋ ಊಟ ಗೀಟ ನೋಡ್ರು ಅನ್ನೋದು. ಈಗ ಹಂಗಲ್ಲ. ಅವ್ನು ಕುಂತಿದ್ದ ನೋಡ, ಎಣ್ಣೆ ಹೊಡೆದು ಕುಂತವನೆ. ತಿರುಪ್ತಿಗೆ ಹೋಯ್ತೀನಿ ಅಂದರೆ ಅವ್ನು ತಿರುಪ್ತಿಗೆ ಹೋಯ್ತೀನಿ ಅಂತ ದಾಡಿ ಬಿಟ್ಟು ಅನ್ಕೊಂಡ ಸಾಲ ಜಾಸ್ತಿ ಮಾಡ್ಕೊಂಡವನೆ. ಜನ ಚೇಂಜ್ ಆದರು, ಪ್ರಪಂಚ ಚೇಂಜ್ ಆಗಿಲ್ಲ. ಅವತ್ತಿಂದ ನಾನು ಕೆಲಸ ಮಾಡಿರೋದಕ್ಕೆ ನೋ BP, ನೋ ಶುಗರ್, ಲೈಫ್ ಪೂರ ಯಾಕೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಕಷ್ಟಪಟ್ಟರೆ ನಾವು ಯಾವ ಥರ ಬೇಕಾದರೂ ಜೀವನ ಸಾಗಿಸಬಹುದು ಅನ್ನೋದಕ್ಕೆ ಇವತ್ತು ನಮ್ಮ ಒಂದು ಶೋನಲ್ಲಿ ಗೆಸ್ಟ್ ಇದ್ದಾರೆ. ಇವರ ಹೆಸರು ಬಂದು ರಾಮಚಂದ್ರಪ್ಪ. ಇವರು ಓದಿದ್ದು ಬರೀ 4ನೇ ಕ್ಲಾಸ್. ಆದರೂ ಕೂಡ ಇವತ್ತು ಅವರ ವಯಸ್ಸು ಬಂದು 60 ವರ್ಷ. ಆದರೂ ಕೂಡ ಆಟೋ ಓಡಿಸಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆಟೋ ಓಡಿಸಿದ್ರೆ ಕಷ್ಟ ಇರುತ್ತಪ್ಪ, ಬಡತನ ಇರುತ್ತೆ ಅಂತ ನೀವು ಅನ್ಕೊಂಡಿರ್ಬೋದು. ಆದರೆ ಇವತ್ತಿನ ಈ ಒಂದು ವಿಡಿಯೋ ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತಂದ್ರೆ ಇವ್ರು ಓದಿದ 4ನೇ ಕ್ಲಾಸ್ ಆದರೂ ಕೂಡ ಛಲ ಬಿಡದೆ ಪ್ರತಿದಿನ ಕಷ್ಟಪಡ್ತಾರೆ. ಆಟೋ ಓಡಿಸ್ತಾರೆ, ಬಸ್ ಓಡಿಸ್ತಾರೆ. ಅದರ ಜೊತೆಗೆ ಮನೆಯಲ್ಲೇ ಒಂದು ಆಯಿಲ್ ಬಿಸ್ನೆಸ್ ಅನ್ನ ಕೂಡ ಇವರು ಮಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಸೈಟ್ ತಗೊಳ್ಳೋದಾಗಿರ್ಬೋದು, ಮನೆ ಕಟ್ಟಿರೋದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ತನ್ನ ಒಂದು ಜೀವನ ಇವತ್ತು ನೆಮ್ಮದಿಯಾಗಿದೆ, ನನ್ನ ಜೀವನ ಖುಷಿಯಾಗಿದೆ ಅನ್ನೋದನ್ನ ಹೇಳಿದ್ರು. ಸೊ ಹಾಗಾದ್ರೆ ಆಟೋ ಡ್ರೈವರ್ ಲೈಫ್ ಯಾವ ತರ ಇರುತ್ತೆ, ಕಷ್ಟಪಟ್ರೆ ನಾವು ಯಾವ ತರ ಜೀವನ ಸಾಗಿಸಬಹುದು, ಇವೆಲ್ಲದರ ಬಗ್ಗೆ ಇವತ್ತು ಅವ್ರು ಮಾತನಾಡ್ತಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮಸ್ತೆ. ವೆಲ್ಕಮ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ. ಸೊ ಅಣ್ಣ, ನಾನು ನಿಮ್ಮ ಹತ್ರ ಲಾಸ್ಟ್ ಟೈಮ್ ಒಮ್ಮೆ ಆಟೋದಲ್ಲಿ ನಾನೇ ಕಸ್ಟಮರ್ ಆಗಿ ಬಂದಾಗ ನಿಮ್ಮ ಹತ್ರ ಮಾತನಾಡಿಸಿದ್ದೆ. ಸೊ ನೀವು ಹೇಳಿದ್ರಿ ಸಾಕಷ್ಟು ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀರಾ. ಆಮೇಲೆ ಬಾಡಿಗೆ ಆಟೋ ಅಂದ್ರೆ ಈಗ ಸ್ವಂತ ಆಟೋ ಕೂಡ ನಿಮ್ಮ ಹತ್ರ ಇದೆ ಅಂತ ಹೇಳ್ಕೊಂಡು. ಸೊ ಬಾಡಿಗೆ ಆಟೋ ಅಥವಾ ಆಟೋ ಓಡಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸೊ ಅದೇ ಜರ್ನಿಯಲ್ಲಿ ಯಾರಾದರೂ ನಿಮ್ಮ ತಂದೆ ಆ ಥರ ಯಾರಾದರೂ ಇದ್ರ ಅಥವಾ ಹೆಂಗೆ? ಇಲ್ಲ ಮೇಡಮ್, ನಾವು ಅವತ್ತು ತುಂಬ 4ನೇ ಕ್ಲಾಸ್ ಓದಿರೋದ್ರಿಂದ ನಮಗೆ ಯಾವ ಕೆಲಸ ಕಾರ್ಯನೂ ನಮಗೆ ಯಾವುದೂ ಅಡ್ವಾಂಟೇಜ್ ಇಲ್ಲ. ಓಕೆ. ಹಾಂ. ಸ್ಟಡಿ ಇಲ್ಲ ಮತ್ತು ಅಡ್ವಾಂಟೇಜ್ ಇಲ್ಲ. ಅವಾಗ ನಮ್ಗೆ ಆಗಿದ್ದು ಬಂದಿದ್ದೆ ಈ ಆಟೋ. ಓಕೆ. 70 ರೂಪಾಯಿ ಬಾಡಿಗೆ, ಸಾರಕ್ಕೆ ಸಿಗ್ನಲಲ್ಲಿ ಗಾಡಿ, ಕೆಂಪಮ್ಮ ಸೆಡ್ಡು ಅಂತ. ಹಾಂ 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 ಹಾಂ. ಬರೀ 70 ರೂಪಾಯಿಗೆ ಬಾಡಿಗೆ ಓಡಿಸ್ತಾ ಇದ್ದು. ಓಕೆ. ಅವಕ್ಕೆ ನಮಗೆ ಮ್ಯಾರೇಜ್ ಇಲ್ಲ. ಹಾಂ. 70 ರೂಪಾಯಿನೇ 70 ದಾರಿ. ಓಕೆ. ಸೊ ಆ 70 ರೂಪಾಯಿ ಹೆಂಗೆ ಹೊಂದಿಸ್ಕೊಂಡಿದ್ರಿ ಆಗ? ಅವಾಗ ಈ ಬಾಡಿಗೆ ಹೊಡೆದು ಅವ್ರಿಗೆ ಕೊಡಬೇಕಲ್ಲ ಡೈಲಿ. ಅವ್ರ ಆಟೋಲ್ಲಿ ಅವ್ರಿಗೆ ಕೊಡಬೇಕಾಗಿತ್ತು. ಹಾಂ. ಅವಾಗ ನಿಮ್ಗೆ ಏನಾದರೂ ಸಿಗ್ತಾ ಇತ್ತಾ ಲಾಭ ಏನಾದರೂ? ಅವಾಗ ಏನು ಲಾಭ ಇಲ್ಲ. ಯಾಕೆಂದರೆ ನಮ್ಮ ಏಜು 25, ಗಾತ್ರನು 70. ಅಲ್ಲಲ್ಲಿಗೆ ಸರೋಗ್ಬಿಡೋದು. ಓಕೆ. ನಮ್ಮ ಜೀವನದಲ್ಲಿ ಒಂದು ಮದುವೆ ಅಂತ ಒಂದಾದ. ಆದಾಗ ಏನಾಯಿತು,
ನಮ್ಮ ಈಗ ಏನು ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಏನು ಬರುತ್ತೆ ಗೊತ್ತಾ, ಅವರು ದುಡ್ಡು ಬರುತ್ತೆ, ಕಾಸು ಅವೆಲ್ಲ ಬರಲ್ಲ. ಹಾಂ ಒಂದು ಹೆಣ್ಣು ಹಾಂ ಹೆಣ್ಣಾದವಳು ಮನೆಗೆ ಬಂದರೆ ಅವ್ರ ಜೀವನ ಎಲ್ಲೋ ಹೋಗುತ್ತೆ. ಓಕೆ. ಅದಕ್ಕೆ ಉದಾಹರಣೆ ನಾನೇ. ಹೆಣ್ಣಿಗೆ ನೀವು ಯಾವ ಥರನೂ ಒಂದು ಭಾವನೆಯಲ್ಲಿ ಮಾತಾಡ್ಬೋದು, ಓಕೆ, ಯಾವ ಥರನಾದ್ರು ಹೇಳ್ಬೋದು. ಇವಾಗ ಈಗ ನಮ್ಮ ಮಿಸ್ಸಸ್ ಬಂದ ಮೇಲೆ ಬಾಡಿಗೆ ಆಡಿಯಬಿಟ್ಟು ಒಂದು 30,000 ರೂಪಾಯಿ ಕೊಟ್ಟು ಒಂದು ಆಟೋ ತಗೊಂಡು. ಬಟ್ ಸ್ವಂತ ಆಟೋ ತಗೋತೀವಿ ಅಂದ್ರೆ 30,000 ರೂಪಾಯಿ ಸಾಕಣ? ಎಷ್ಟಿದೆ ಈಗ ಆಟೋಕ್ಕೆ? ಅವಾಗ ನಾವು ತಗೊಂಡಾಗ 1,00,000 ರೂಪಾಯಿ ಇತ್ತು. ಓಕೆ, ಬಟ್ 30,000 ಕೊಟ್ಟು ತಗೊಂಡ್ರಿ ಅಂತಂದ್ರೆ ಅದು ಸಾಲ ಮಿಕ್ಕಿದ್ದು ಫೈನಾನ್ಸ್. ಓಕೆ, ಹಾಂ, ಅದನ್ನು ತೀರಿಸಿ ನಾವು ಅದ್ರ ಮೇಲೆ 3 ಸರಿ ಸಾಲ ತಗೊಂಡು ಆ ಗಾಡಿ ಮಾಡಿ ಈಗ ಹೊಸ ಗಾಡಿ ಹಾಕಿದ್ದೀವಿ. ಓಕೆ. ಈಗ ಫೈನಾನ್ಸ್ ಇಲ್ಲದೆ ಯಾರು ಏನೂ ಮಾಡೋಕ್ಕಾಗಲ್ಲ. ಫೈನಾನ್ಸ್ ಅದೇ ಅಂದ್ಬಿಟ್ಟು ಎಲ್ಲ ಫೈನಾನ್ಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಓಕೆ. ನಿಮಗೆ ಬರೋದು 60 ರೂಪಾಯಿ, ನೀವು 20 ರೂಪಾಯಿ ಫೈನಾನ್ಸ್ ಮಾಡ್ಬೋದು. 40-60 ರೂಪಾಯಿನೂ ಫೈನಾನ್ಸ್ ಮಾಡಿದ್ರೆ ಹೆಂಗೆ ಕಷ್ಟ ಆಗುತ್ತೆ. ಈಗ ನಾನು ಉಳಿಸಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ, ಕರೆಕ್ಟು. ಹೆಂಗೆ ಉಳಿಸ್ದೆ ಅನ್ನೋದಕ್ಕೋಸ್ಕರ ನಾನು ಕಷ್ಟಪಟ್ಟಿದ್ದು ತಾನೇ ಹೇಳಬೇಕು. ಹೌದು ಹೌದು. ಈಗ ಆಟೋ ಓಡಿಸಿದ್ವಾ, ಒಂದು 500 ರೂಪಾಯಿ ಸಂಪಾದನೆ ಮಾಡಿದ್ವಾ, ಅದು ಮಾಡಿದ್ದು. ಆ 500 ರೂಪಾಯಿ ನಾವು ಸಂಪಾದನೆ ಮಾಡಬೇಕಂದ್ರೆ 20 ಜನ ನಮ್ಗೆ ಒಳ್ಳೆಯವ್ರು ಬರಬೇಕು. ಹೌದು ಹೌದು. ಒಬ್ಬ ಮೋಸ ಮಾಡೋನು ಬಂದು 100 ರೂಪಾಯಿ ಕೊಡ್ಬೋದು, ಅವ್ನು ಡೈಲಿ ಕೊಡಲ್ಲ. ನಮ್ಮ ಕೆಲಸ ಈ ಟೈಮಿಂದ ಈ ಟೈಮ್ಗೆ, ಟೈಮಿಗೆ ಬೆಲೆ ಕೊಟ್ಟವನು ಯಾವತ್ತೂ ಬಡವ ಆಗಲ್ಲ. ಟೈಮು ಭಾರಿ ಇಂಪಾರ್ಟೆಂಟು. ಓಕೆ. ಇವತ್ತು ಒಂದು ಯಜಮಾನ ಬಂದು, ನೋಡಪ್ಪ ನಿನ್ಗೆ 10,000 ಕೊಡ್ತೀನಿ, 3 ಗಂಟೆ ರಾತ್ರಿಗೆ ಏರ್ಪೋರ್ಟಿಗೆ ಬರಬೇಕು ಅಂದರೆ ನೀನು 3 ಗಂಟೆಗೆ ಹೋಗಬೇಕು. ಹೌದು. ಹಾಂ. 3:15 ಹೋದರೆ ನಿನ್ಗೇನಕ್ಕೆ 10,000 ಕೊಡಬೇಕು? ನಾವು ಫಸ್ಟ್ ಜೀವನದಲ್ಲಿ ಮೇಲೆ ಬರೋದಕ್ಕೆ ಕಾರಣ ಟೈಮ್. ಓಕೆ. ಬಸ್ ಓಡಿಸ್ತಾ ಇದ್ದು, ಒಂದು ಆಟೋ ಓಡಿಸಿ ಟೂರಿಸ್ಟ್ ಬಸ್ ಓಡಿಸ್ತಾ ಇದ್ದು. ಆ ಟೂರಿಸ್ಟ್ ಬಸ್ಸಲ್ಲೂ ಟೈಮು. ಓಕೆ. ಹೆಂಗೆ ಟೈಮು? ನೀವು ತಿನ್ಬಿಟ್ಟು ಮನೆ ಕಂಡ್ರೆ ಶಿವ, ನಾವು ತಿನ್ಬಿಟ್ಟು ಮನೆ ಕಂಡ್ಬಿಟ್ರೆ ನೀವೆಲ್ಲ ಶಿವ ಅಲ್ವಾ? ಹೌದು. ಯಾಕೆಂದರೆ ನಮಗೆ ಅಂತ ನಾವು ಒಂದು ಇನ್ವೆಸ್ಟ್ ಮಾಡ್ತೀವೋ, ಕೆಲಸ ಮಾಡ್ತೀವೋ, ಅದು ಒಬ್ಬರನ್ನ ಮೋಸ ಮಾಡಿ ಒಂದು ದಿನ ಬದುಕೋದು ಅದು ದೊಡ್ಡ ವಿಷಯ ಆಗೋದೇ ಅಲ್ಲ. ದಿನ ಮಾಡ್ತೀಯ ಮೋಸ, ದಿನ ಮಾಡು, ಅವಾಗ ನೀನು ದೊಡ್ಡ ಮನುಷ್ಯ ಅಂತಾರೆ. ವಾರಕ್ಕೊಂದು ಮೋಸ, ತಿಂಗಳಿಗೊಂದು ಮೋಸ ಮಾಡಿದ್ರೆ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ನಾನು. ನಮ್ಮ ಮಿಸ್ಸಸ್ ಬಂದರು, ಮನೆ ತಗೊಂಡು ಬೆಂಗಳೂರಲ್ಲಿ 2 ಸೈಟ್ ಮಡಗಿದ್ದೀವಿ. ಓಕೆ. ಸೊ ಎಲ್ಲ ನಿಮ್ಮ ಆಟೋ ಅಂದ್ರಿಂದಲೇ ಜೀವನ ಆಗಿರೋದು? ಆಟೋಯಿಂದ, ಬಸ್ಸಿಂದ, ನಮ್ಮ ಹೆಂಗಸರು ಮನೆಗೆ ಬಂದಿರೋದ್ರಿಂದ. ಈಗ ಎಲ್ಲರೂ ನಾನು ಹೇಳ್ದಂಗೆ ಈಗ ಹೆಂಗಸರಿಂದ ಮೇಲೆ ಬಂದೆ ಅಂದ, ನಿಮಗೆ 100 ಕೋಟಿ ಇರಲಿ, ನಿಮ್ಮ ಗಂಡಸ್ರ ಹತ್ರ 100 ಕೋಟಿ ಇರಲಿ, ಪರದೇಶಿನೇ ಅವನು. ಯಾವಾಗ ಒಂದು ಮನೆಗೆ ಬಂದು ದೀಪ ಅನಿಸ್ಬಿಟ್ಟಿದ್ದೆ ಕೈ ಮುಗಿತಾಳೆ, ಅವತ್ತಿಂದ ರಾಜ. ಯಾಕೆಂದರೆ ದುಡ್ಡಿಗೆ ಪರದೇಶಿ ಅವನು. 100 ಎಕರೆ ಮಡಗಿದ್ರೂ ಅವ್ನು ರಾಜ ಆಗಲ್ಲ. ಆಯ್ತಾನಾ? ಆಗಲ್ಲ. ನಳಮಹಾರಾಜ ಅಂತಾರೆ, ಮಹಾರಾಜ ಅಂತಾರೆ. ರಾಣಿ ಬಂದಮೇಲೆ ರಾಜ ಆಗೋದು. ಜೀವನದಲ್ಲಿ ನಾವು ಮೇಲೆ ಬರಬೇಕು ಅಂದರೆ ನಮಗೆ ಒಂದು ಆಧಾರ. ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿರೋದೇನು, ಒಂದು ತಾರ್ ರೋಡು, ಒಂದು ಫುಟ್ಪಾತು, ಅದನ್ನು ಬಿಟ್ರೆ ಮೋರಿ, ಅಷ್ಟೇ ತಾನೆ ಸರ್? ಬೇರೆ ಏನಾರು ಇದೆಯಾ? ಇವಾಗ ತಾರ್ ರೋಡಿಂದ ಚೆಂದಾಗಿದ್ದವನು ಫುಟ್ಪಾತಿಗೆ ಬಂದವನು, ಫುಟ್ಪಾತು ಮೀರಿ ನೀನು ಮೋರಿಗೆ ಹೋಯ್ತೀಯ ಅಂದರೆ ನಿನ್ನಲ್ಲಿ ಏನು ತಪ್ಪಾಗದೆ ಅಂದ್ಬಿಟ್ಟು ತಿದ್ಕೊಬೇಕಾದ್ರೆ ಯಾವ ವಿಷಯನೂ ಏನಿಲ್ಲ. ನೀನು ಆಡೋ ಮಾತು, ಮಾಡೋ ಕೆಲಸ, ನೋಡೋ ನೋಟ ಪಕ್ಕ ಇರಲಿ. ಬಟ್ ನೀವೀಗ ಕಸ್ಟಮರ್ ಬಂದಾಗ ನೀವು ಹೆಂಗೆ ಮಾತನಾಡ್ತೀರ ಅಣ್ಣ? ಈಗ ನೀವು ನಿಮ್ಮನ್ನೇ ಬದಲಾಯಿಸ್ಕೊಂಡ್ರಿ. ಈಗ ಆಟೋ ಶುರು ಮಾಡಿದ್ಮೇಲೆ ನಿಮ್ಮದೇ ಶಿಸ್ತು ಕ್ರಮಗಳನ್ನು ಪಾಲಿಸ್ತಾ ಬಂದ್ರಿ. ಸೊ ಯಾರೇ ಕಸ್ಟಮರ್, ಕೆಲವೊಬ್ರು ಅವ್ರದ್ದೇ ಆದಂಥ ಮೈಂಡ್ ಸೆಟ್ಟಲ್ಲಿ ಬಂದಿರ್ತಾರೆ, ಸ್ವಲ್ಪ ಅರ್ಜೆಂಟಲ್ಲಿ ಇರ್ತಾರೆ, ಎಮರ್ಜೆನ್ಸಿ ಅದು ಇದು ಅಂತ ಹೇಳ್ಕೊಂಡು ಅವ್ರ ಬಿಹೇವಿಯರ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಯಾವ ಥರ ಅವ್ರನ್ನ ಮಾತಾಡಿಸ್ತೀರಾ? ಅದೇ ಹೇಳೋದು. ಈಗ ನಂದು ಆಟೋ, ಹಾಂ, ನೀವು ಬಾಡಿಗೆಗೆ ಹೌದು. ಎಷ್ಟು ರೂಪಾಯಿ ಕೊಡ್ಬೋದು ನೀವು ಬಾಡಿಗೆ? ಒಂದು ಸಪೋಸ್
ಎಷ್ಟು ಕೊಡ್ಬೋದು ಹೇಳಿ? ಸೊ ಈಗ ನಮ್ಮ ಒಂದು ಬನಶಂಕರಿಂದ ಇಲ್ಲಿಗೆ ಒಂದು 60-70 ರೂಪಾಯಿ ಇರುತ್ತೆ. 60-70 ರೂಪಾಯಿ ಕೊಟ್ಬಿಟ್ಟು 3 ಲಕ್ಷ ರೂಪಾಯಿ ಆಟೋ ಮಡಗಿರೋ ನಾನು ಹಾಂ. ನಿಮ್ಮ ಹತ್ರ 60-70 ರೂಪಾಯಿನವ್ರ ಹತ್ರ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ಸಂಪಾದನೆ ಆಗುತ್ತಾ? ಇಲ್ಲ. ನೀವು ಅಕಸ್ಮಾತ್ ಜಗಳ ಮಾಡಿದ್ರೆ ಎಷ್ಟೊತ್ತು ಮಾಡ್ತೀರಾ? 10 ನಿಮಿಷ, 10 ನಿಮಿಷ, 5 ನಿಮಿಷ ನೀವು ಇಳಿದೋಯ್ತೀರಾ. ನಾವು ರಿಪೀಟ್ ಮಾಡಿದ್ರೇ ಯಾವಾಗಲೂ ಅದು ರಿಪೀಟ್ ಆಗೋದು. ಬಿಟ್ಬಿಡ್ಬೇಕು. ಇಲ್ಲಿ ಎಲ್ಲ ಥರ ಜನನೂ ಇರ್ತಾರೆ. 10 ನಿಮಿಷಕ್ಕೆ ಅವ್ರ ಕಷ್ಟ ಹೇಳ್ತಾರೆ, 10 ನಿಮಿಷಕ್ಕೆ ಅವ್ರ ಮನೆ ಜೀವನ ಹೇಳ್ತಾರೆ, ಕೊನೆಗೆ 10 ನಿಮಿಷಕ್ಕೆ ಅವ್ರು ಫೋನ್ ಮರ್ತ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಆ ಥರ ಇದೆಯಾ? ಆಟೋದಲ್ಲಿ ಆಗಿದೆಯಾ ಏನಾದರೂ ಬಿಟ್ಟೋಗಿರೋದು? ಬೇಜನ್ ಬಿಟ್ಬಿಟ್ಟು ಹೋಗ್ಬಿಟ್ಟು ನನ್ನ ಹತ್ರ ಮಾತಾಡ್ಕೊಂಡು ಮಲ್ಲೇಶ್ವರಕ್ಕೆ ಹೋಗೋರು ಮೆಜೆಸ್ಟಿಕ್ಗೆ ಬಂದಮೇಲೆ ನಾನು ಅಲ್ಲೇ ಇಳಿಬೇಕಾಗಿತ್ತು ಅಂತ ಹೇಳವ್ರಿ. ಅಂದರೆ ನಿಮ್ಮ ಹತ್ರ ಮಾತಾಡ್ಕೊಂಡು ಇವಾಗ ನೀವು ಅಷ್ಟೇ ಕಂಡ್ರೆ ಕಳೆದು ಹೋಯ್ತೀರಾ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಮಾತೆ ಮಾಣಿಕ್ಯ. ಒಂದು ಫೈನಾನ್ಸ್ ಮಾಡು, ಕಷ್ಟ ಬರ್ತದ, ಫೈನಾನ್ಸ್ ಮಾಡು, ಮಾತು ಕರೆಕ್ಟಾಗಿರಲಿ. ಇವತ್ತು ನಿನ್ನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಇವತ್ತು ರೋಡ್ಗೊಂದು ಫೈನಾನ್ಸ್ ಆಫೀಸರ್ ಮಾಡಿಕೊಂಡು ನಿನಗೆ ಬಡವ್ರು ದುಡ್ಡು ಬೇಕಾ ಅಂತ ಕೇಳ್ತಾರೆ. ತಗೊಂಡು ಹೋಗ್ತಿದ್ರೆ ತಗೋ, ಇಲ್ಲಾಂದ್ರೆ ಯಾಕೆ ತಗೊಂತೀಯ? ಸಾಲ ಮಾಡಬೇಕಾ ಮಾಡಬಾರ್ದು ಅನ್ವಾ ನಿಮ್ಮ ಪ್ರಕಾರ? ಸಾಲ ಏನಕ್ಕೆ ಮಾಡಿ? ಚಿನ್ನ ತಗೊಂತಾ ಇದೆಯಾ, ಸೈಟ್ ತಗೊಂತಾ ಇದೆಯಾ, ಇಲ್ಲ ಹೆಂಡತಿ ಮಕ್ಳಿಗೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದೆಯಾ? ಸಾಲ ತಗೋ ಬೇಡ ಅಂತ ಹೇಳಲಿಲ್ಲ. ಇವಾಗ ನನಗೂ ಸಾಲ ಕೊಡ್ತಾರೆ. ಅವತ್ತು 70 ರೂಪಾಯಿ ಓಡಿಸಿದಾಗ ಯಾರೂ ಸಾಲ ಕೊಡೋರು ಇರಲಿಲ್ಲ. ಅರ್ಥ ಆಯ್ತಾ ಮೇಡಮ್? ಇವತ್ತು 60 ವರ್ಷಕ್ಕೆ ಇಲ್ಲಿಗೆ ಬಾ ಸಾಲ ಕೊಡ್ತೀನಿ, ಗಾಂಧಿ ಬಜಾರ್ಗೆ ಬಾ ದುಡ್ಡು ಕೊಡ್ತೀನಿ ಅಂತಾರೆ. ಏನು ಮಾಡಬೇಕು? ಟರ್ನ್ಔಟ್ ಮಾಡೋಕ್ಕೆ ವಯಸ್ಸು ಸಾಲದು. ತೆಗೆದು ಮಡಿಕೊಂಡ್ರೆ ಮನೇಲಿ ಒಪ್ಕೊಳಲ್ಲ. ದುಡಿಮೆ ಬಿಟ್ಟು ಸಾಲ ತಗೊಂಡು ಮಡಿಕೊಂಡ್ರೆ ನಾನು ಬದುಕಲ್ಲ. ಈಗ ಸಾಲ ಮಾಡ್ಬೇಕಾ ಮಾಡಬಾರ್ದ ನೀವೇ? ಬಟ್ ದಿನಕ್ಕೊಂದು ಎಷ್ಟು ಟ್ರಿಪ್ ಮಾಡ್ತೀರಾ? ಬೆಳಿಗ್ಗೆ ಎಷ್ಟೊತ್ತಿಂದ ಶುರು ಮಾಡಿ ಎಷ್ಟೊತ್ತು ತನಕ ಇರ್ತೀರಾ? ಈಗ ಒಂದು ಲಿಮಿಟ್ ಏನು ಹೆಂಗೆ ಗೊತ್ತಾ? ಈಗ ನಾನೊಂದು 600 ರೂಪಾಯಿ ಮಾಡಬೇಕು ನನ್ನ ಆಸೆ. ಓಕೆ, ದಿನಕ್ಕೆ 600 ರೂಪಾಯಿ. ದಿನಕ್ಕೆ 600 ರೂಪಾಯಿ ಮಾಡಬೇಕು ಅಂತೀನಿ. ಬೆಳಿಗ್ಗೆ ಫಸ್ಟ್ ಬಾಡಿಗೆ ಒಬ್ಬರು ಬರ್ತಾರೆ, ನೀವೇ ಬಂದ್ರಿ ಅಂದ್ಕೊಳ್ಳಿ. ಬಂದಿದೆ ಅಪ್ಪ ನಾನು ಅರ್ಜೆಂಟು 10 ನಿಮಿಷದಿಂದ ಆಟೋ ಕಾಯ್ತಾ ಇದ್ದೆ, ಯಾರೂ ಬಂದಿಲ್ಲ, ಒಬ್ಬ ನನ್ನ ಮಕ್ಕಳು ಸರಿ ಇಲ್ಲ, ನೀನೇ ಒಳ್ಳೆಯನು ಅಂದು. ಸರ್ ಬನ್ನಿ ಅಂದು. ಅವಾಗ ಏನು ಮಾಡ್ತೀರಾ ನೀವು? 150 ಆಗೋ ಜಾಗದಲ್ಲಿ 200 ಕೊಡ್ತೀರಾ. ನೀವು ಒಳ್ಳೆಯವರು. ಓಕೆ, ನೀವು ಒಳ್ಳೆಯವರು. ನಿಮ್ಮ ಥರನೇ 2-3 ಜನ ಬಂದರೆ 600 ಆಗೋದು ಎಷ್ಟೊತ್ತು? ಹೌದು, ಬೇಗ ಆಗೋಗ್ಬಿಡತ್ತೆ. ಈಗ ನಾನು ಒಳ್ಳೆಯವನೋ ಕೆಟ್ಟವನೋ ನನಗೆ ನಾನು ಡಿಸೈಡ್ ಮಾಡ್ಕೊಬೇಕು ಅಂದರೆ ನಾನೊಂದು ಆಪ್ಷನ್ ತಗೊಬೇಕು. ಏನು ಆಪ್ಷನ್ ತಗೊಬೇಕು? ಈಗ ಪ್ರಿನ್ಸಿಪಲ್ಲಿ ಹೆಂಡತಿ ಗಂಡ ಮಕ್ಕಳು ಮರಿಯಲ್ಲಿ ನಮ್ಮ ಪ್ರಿನ್ಸಿಪಲ್ಲಿ ನಮ್ಮ ಜನದಲ್ಲಿ ನನಗೆ ಒಳ್ಳೆಯವ್ರು ಎಷ್ಟು ಜನ ಅವರೇ, ಕೆಟ್ಟವ್ರು ಎಷ್ಟು ಜನ ಅವರೇ ಅಂದ್ಬಿಟ್ಟು ನನಗೆ ಅವ್ರಿಗೆ ಗೊತ್ತಾಯ್ತಿತ್ತಾನೆ. ಹೌದು, ಅದನ್ನ ಎಣಿಸ್ಕೊಬೋದಲ್ವ? ಎಣಿಸ್ಕೊಂಡಾಗ ಒಳ್ಳೆಯವ್ರು ಜಾಸ್ತಿ ಬಂದರೆ ಕೆಟ್ಟವ್ರು ಜಾಸ್ತಿ ಬಂದರೆ ಏನಾಯ್ತೀನಿ ನಾನು? ಕೆಟ್ಟವನು ಒಬ್ಬ ಜಾಸ್ತಿ ಬಂದರು ನಾನು ಕೆಟ್ಟವನೇ. ಹೌದು ಹೌದು, ನಾನು ಹೇಳ್ಕೊಂತ ಇದ್ದೀನಿ ಒಳ್ಳೆಯವನು ಅಂತ. ಅಲ್ಲಿ ಲೆಕ್ಕದಲ್ಲಿ ಸಿಗ್ತಾ ಇದೆ. ನಿನ್ನ ಹತ್ರ ಇರೋರು 4 ಜನ ಒಳ್ಳೆಯವರು, ಇನ್ನು 8 ಜನ ಕೆಟ್ಟವರು. ನೀನು ಹೆಂಗೆ ಒಳ್ಳೆಯವನಾಯ್ತಾ? ಉದಾಹರಣೆ ಇಷ್ಟೇ. ನಾವು ದುಡಿಬೇಕು, ಮಾಡಬೇಕು, ಸಂಪಾದನೆ ಮಾಡಬೇಕು ಅಂದರೆ 100ಕ್ಕೆ 100 ಸರಿ ಹೇಳಬೇಕು ಅಂದರೆ ಫಸ್ಟು ಟೈಮ್, 2ನೇದು ಮಾಡೋ ಕೆಲಸ, 3ನೇದು ನಾವು ಓಡ್ತಾ ಇರೋ ದಾರಿ, ಮತ್ತು ನಮ್ಮ ಕಣ್ಣಲ್ಲಿ ಎಲ್ಲ ನೋಡ್ಬೋದು. ಭಗವಂತನ ನೋಡ್ಬೋದು, ಬ್ಯಾಡದೇ ಇರೋರು ನೋಡ್ಬೋದು, ಒಂದು ಕಸ ನೋಡ್ಬೋದು, ಕಡ್ಡಿ ನೋಡ್ಬೋದು. ಭಗವಂತ ನಂಗೆ ಬಿಟ್ಬಿಡ್ರಿ, ನೀವು ಬದಲಾಯಿಸಕ್ಕೆ ಹೋಗ್ಬೇಡ್ರಿ. ಜನದಂಗೆ ಬಿಟ್ಬಿಡ್ರಿ, ಅವರು ಕಲ್ತಿರೋದೇ ಬುದ್ಧಿ. ಕಸ ಕಡ್ಡಿನ ಕ್ಲೀನ್ ಮಾಡಿರಿ, ಅವಾಗ ಲೈಫಲ್ಲಿ ನೀವು ಮೇಲೆ ಬರ್ತೀರ. ಓಕೆ, ಬಟ್ ಈಗ ನೀವು ದಿನ ಒಂದು 600ರಿಂದ 700 ರೂಪಾಯಿ ಅಂದ್ರಲ್ವಾ ನಾನು ಉಳಿಸ್ಬೇಕು ಅಂತ. ಸೊ ಆ ಉಳಿಸಿದ ದುಡ್ಡನ್ನು ಎಲ್ಲಿ ಇಡ್ತೀರಾ? ಅಥವಾ ಈಗ ನೀವು ಬಸ್ ಕೂಡ ಓಡಿಸ್ತೀರಾ ಅಂದ್ರಿ, ಮನೆಯಲ್ಲೇ ಆಯಿಲ್ ಕೂಡ ತಯಾರಿಸ್ತೀರಾ ಅಂದ್ರಿ. ಸೊ ತಿಂಗಳಿಗೆ ಒಂದು ಎಷ್ಟು ಸಂಪಾದನೆ ಮಾಡ್ಬೋದಣ್ಣ? 65ರಿಂದ 70 ಸಾವಿರ ಮಾಡ್ತೀನಿ. ಓಕೆ, ಅದ್ರಲ್ಲಿ ಖರ್ಚು ಬರುತ್ತಲ್ವಾ? ಖರ್ಚು ಕಮ್ಮಿ, ಪ್ರಾಫಿಟಿ ಜಾಸ್ತಿ. ಓಕೆ, ಹಾಂ. ಬಟ್ ಈಗ ಬೆಂಗಳೂರು ಲೈಫ್ ಅಂದರೆ ಖರ್ಚು ಜಾಸ್ತಿ ಅಲ್ವಾ? ಕಮ್ಮಿ, ಪ್ರಾಫಿಟಿ ಜಾಸ್ತಿ ಅಂದರೆ ಹೆಂಗೆ ಅಂತ ಕೇಳಿದ್ರಿ ಅಂದರೆ ಎಣ್ಣೆಗೆ ನಮಗೆ ಖರ್ಚು ಕಮ್ಮಿ, ನಮ್ಮ ಕೈಯಲ್ಲಿ ಮಾಡೋ ಕೆಲಸಕ್ಕೆ ದುಡ್ಡು ಜಾಸ್ತಿ. ಓಕೆ, ಹಾಂ.
ಆಯಿತಾ. ಈಗ ಬಸ್ ಓಡಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಹ್ಮ್ ಬೆಳಿಗ್ಗೆ 6ರಿಂದ 8, ಹ್ಮ್ ಮಧ್ಯಾಹ್ನ 3ರಿಂದ 5, ಹೌದು. ಹಾಂ 25,000 ಕೊಡ್ತಾರೆ. ಓಕೆ. ಹಾಂ ಮಾಡ್ತಾ ಇರೋದು ಎಷ್ಟು ಅವರು? 2 4 4 ಅವರ್ ಮಾಡುತ್ತೀರಾ? ಹಾಂ 4 ಅವರ್ಗೆ 25,000 ಆಯಿತು. ಹ್ಮ್ ಈ ಎಣ್ಣೆ ಅಂಗಡಿಯಲ್ಲಿ ಹಂಗೆ ಮಾಡು ಹಿಂಗೆ ಮಾಡು ಹೆಂಗೆ ಮಾಡಿದ್ರು ತಿಂಗಳಿಗೊಂದು 15,000. ಓಕೆ. ಹಾಂ ಆಟೋಲ್ಲೊಂದು 30,000. ಹ್ಮ್ 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 ಎಷ್ಟಾಯಿತು? ಇಷ್ಟು ಅಮೌಂಟ್ ಆಯಿತು. ಇಷ್ಟು ಅಮೌಂಟ್ ಇದ್ದು ನಾನು ಯಾಕೆ ಸಾಲ ನನ್ನಂಗೆ ಯಾರಿಗೂ ನಾನು ಹೇಳಲ್ಲ ಸಾಲ ಮಾಡಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ ಅಂತ. ಸುಳ್ಳು ಹೇಳೋದು ಅವ್ರ ಧರ್ಮ, ಸಾಲ ಮಾಡೋದು ಅವ್ರ ಕರ್ಮ. ಹ್ಮ್ ನನಗೆ ಹೆಂಗೆ ಉಳಿತೈತೆ ಅಂದರೆ, ನಾವು ಇದು ದುಡ್ಡು ಎತ್ತಲ್ಲ, ಯಾವುದು ಬಸ್ನಲ್ಲಿ ಸಂಬಳ ಎತ್ತಲ್ಲ, ಹ್ಮ್ ಅದು ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಹೋಗುತ್ತೆ. ಹೋಗ್ಬಿಡುತ್ತೆ. ಓಕೆ. ನಾನು ಓದಿರೋದು 4ನೇ ಕ್ಲಾಸು. ಅದರಲ್ಲಿ ATM ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಹ್ಮ್ ಇದು ಮಾಡೋಂಗಿಲ್ಲ, ಅದು ಓಕೆ. ಫೋನ್ ಸ್ವೈಪ್ ಮಾಡಂಗೆ, ಗೂಗಲ್ ಪೇ ಇಲ್ಲ. ದುಡ್ಡು ಬೇಕು ಅಂದರೆ ಹೋಗಿ ನಿಂತ್ಕೊಬೇಕು, ಚೆಕ್ ಬರೀಬೇಕು, ಎತ್ಕೊಂಬರ್ಬೇಕು. ಓ ಓಕೆ. ಹಂಗಾದ್ರೆ ಈಗ ಇನ್ ಕೇಸ್ ನಿಮ್ಗೆ ATM ಗೊತ್ತಿದ್ರೆ ಅದ್ರಲ್ಲಿ ದುಡ್ಡು ತೆಗಿತೀವಿ, ಹಾಂ ಗೂಗಲ್ ಪೇ ಇತ್ತು ಅಂತಂದ್ರೆ ಅದ್ರಲ್ಲೂ ದುಡ್ಡು ತೆಗಿತೀವಿ. ಸೊ ಅದನ್ನ ಯಾವುದನ್ನು ಇಟ್ಕೊಂಡಿಲ್ಲ ನೀವು? ಹಾಂ ಅದನ್ನ ಯಾವುದು ಯೂಸ್ ಮಾಡಿ. ಇನ್ನೊಂದು ಐತೆ ಆಂಧ್ರ ಬ್ಯಾಂಕ್ದು, ಈ ಎಣ್ಣೆ ಅಂಗಡಿದು, ಆಟೋದು ಎಲ್ಲ ಅದಕ್ಕೆ ಬರ್ತದೆ. ಅದರಿಂದ ಇದರಿಂದ ಅದಕ್ಕೆ ಚೇಂಜ್ ಮಾಡ್ಕೊಂಡು ಹೊಂಟೈತಿ. ಓಕೆ. ಬಟ್ ನೀವು ಈಗ ಫೋನ್ ಪೇ ಎಲ್ಲ ಯೂಸ್ ಮಾಡ್ತೀರಾ? ಮಾಡ್ತೀನಿ, ಫೋನ್ ಪೇ, ಗೂಗಲ್ ಪೇ ಮಾಡ್ತೀನಿ. ಕೊಡೋರ್ಗಿದ್ರೆ ಅವ್ರಿಗೆ ಮನೇಲಿರೋರ್ಗೆ ಆರ್ಡರ್ ಮಾಡ್ತೀನಿ. ಹಾಂ. ತಗೊಳೋದಿದ್ರೆ ನಾನು ಫೋನ್ಗೆ ಹಾಕಿಸ್ಕೊಂಡು. ಓ ಓಕೆ ಓಕೆ. ಹ್ಮ್ ಯಾಕೆ ಅಂತ ಹೇಳಿದ್ರೆ ನಮಗೆ ವಿದ್ಯಾಭ್ಯಾಸ ಕಮ್ಮಿ ಅಂದಾಗ ಒಂದ್ಸರಿ ತಪ್ಪು ಮಾಡೋದು ಅಂದ್ಕೊಳ್ಳಿ, ತಿದ್ಕೊಂಬೋದು. ಪದೇ ಪದೇ ನಾವು ತಪ್ಪು ಮಾಡೋಕ್ಕೆ ಹೋದರೆ ಅದು ತಿದ್ಕೊಳಕ್ಕಾಗಲ್ಲ. ಕರೆಕ್ಟ್. ಯಾಕಂದ್ರೆ ಗೊತ್ತಿಲ್ದಿರೋದು ಗೊತ್ತು ಅನ್ನೋದಕ್ಕಿಂತ ಗೊತ್ತಿರೋದನ್ನ ಮಾಡೋದು ಒಳ್ಳೇದಲ್ವಾ. ಬಟ್ ಅವತ್ತಿನ ಕಾಲದಲ್ಲಿ ಅನ್ಕೊಂಡಿದ್ರ ಅಣ್ಣ, ಈಗ 4ನೇ ಕ್ಲಾಸ್ ಓದಿರೋದು ಅಂದ್ರೆ ಯಾರಿಗಾದ್ರೂ ಭಯ ಇರುತ್ತೆ, ನಾಳೆ ದಿನ ನಮ್ಮ ಜೀವನ ಹೆಂಗಿರುತ್ತಪ್ಪ, ಸೊ ನನಗೆ ವಿದ್ಯಾಭ್ಯಾಸ ಅಷ್ಟೊಂದಿಲ್ಲ, ಕೆಲಸ ಅಂತ ಬಂದರೆ ಕಷ್ಟ ಇರುತ್ತೆ, ಸೊ ಜೀವನ ಬೇರೆ ಸಾಗಿಸ್ಬೇಕು. ಈಗ ಹೆಂಡತಿ ಆಗಿರ್ಬೋದು, ಮಕ್ಕಳು ಅಂತ ಬಂದರೆ ಬೆಂಗಳೂರಲ್ಲಿ ಒಂದು ಲೈಫ್ ಲೀಡ್ ಮಾಡೋದು ಕಷ್ಟ, ನಿಮಗೆ ಬಹುಶಃ ಗೊತ್ತಿರ್ಬೋದು. ನಾವು ಆ ಏಜ್ಗೆ 20 ವರ್ಷದಲ್ಲಿ ನಮ್ಮ ಏಜ್ ಇದ್ದಾಗ ಜನ ನಮಗೆ ಈ ಕಷ್ಟ ಅನ್ನೋದು ನಮಗೆ ತೋರಿಸಿರ್ಲಿಲ್ಲ. ಓಕೆ. ಯಾಕೆ ತೋರಿಸಿಲ್ಲ ಅಂತ ಹೇಳಿದ್ರೆ, ಒಬ್ಬ ಸುಮ್ಮನೆ ಕುಂತ್ಕೊಂಡ್ರೂ ಅವ್ನು ಯಾಕೋ ಸುಮ್ಮನೆ ಕುಂತವನು, ಅವ್ನಿಗೇನೋ ಊಟ ಗೀಟ ನೋಡ್ರು ಅನ್ನೋರು. ಬಟ್ ಈಗಿನ ಕಾಲ ಈಗ ಹಂಗಲ್ಲ. ಅವ್ನು ಕುಂತಿದ್ದ ನೋಡ, ಎಣ್ಣೆ ಹೊಡೆದು ಕುಂತವನೆ, ತಿರುಪ್ತಿಗೆ ಹೋಯ್ತೀನಿ ಅಂದರೆ ಅವ್ನು ತಿರುಪ್ತಿಗೆ ಹೋಯ್ತೀನಿ ಅಂತ ದಾಡಿ ಬಿಟ್ಟು ಅನ್ಕೊಂಡ ಸಾಲ ಜಾಸ್ತಿ ಮಾಡ್ಕೊಂಡವನೇ. ಜನ ಚೇಂಜ್ ಆದರು, ಪ್ರಪಂಚ ಚೇಂಜ್ ಆಗಿಲ್ಲ. ಗುಣ ಚೇಂಜ್ ಆಯಿತು, ಮನುಷ್ಯರು ಚೇಂಜ್ ಆಗಿಲ್ಲ. ಮನುಷ್ಯರು ಅವ್ರು ಇಷ್ದಂಗೆ. ಈಗ ನಿಮಗೆ ಈಗ ಏನು ಅಂದರೆ, ಅದೇ ಈಗ ಹೇಳಿದ್ರಲ್ಲ, ಓಲ್ವಾ ಇದೆಯಾ, ನಮ್ಮ ಹತ್ರ ಅದೆಯಾ, ಅದಿದೆಯಾ, ಇದಿದೆಯಾ ಅಂತೆಲ್ಲ ಕೇಳ್ತಾ ಇದ್ರಿ. ಅವತ್ತು ನಾವು 70 ರೂಪಾಯಿ ದಿನಕ್ಕೆ ಆಟೋಗೆ ಬಾಡಿಗೆ ಕೊಟ್ಟಾಗ ಏನೂ ಇರಲಿಲ್ಲ. ಈಗೆಲ್ಲ ಎಲ್ಲ ಈಗ ನಾರ್ಮಲಿ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಅದನ್ನೇ ಅಲ್ವಾ ಇದು ಮಾಡೋದು, ಓಲಾ ಬುಕ್ ಮಾಡ್ತಾರೆ, 2 ನಿಮಿಷದಲ್ಲಿ ಬರುತ್ತೆ. ಮನೆಗೆ ಆಲೂಗಡ್ಡೆಯಿಂದ ಹಿಡಿದು ಬದನೆಕಾಯಿವರೆಗೂ ಬರುತ್ತೆ. ಇವತ್ತಿನ ಜೀವನ ಬೇರೆ. ಅವತ್ತು ಒಂದು ಮನೆಗೆ ನೀವು ಒಂದು ಸೋಪ್ ಬೇಕು ಅಂತ ಹೇಳಿದ್ರೆ ಒಂದು ದಪ್ಪ ಸೋಪ್ ತಗೊಬೇಕಾಗಿತ್ತು. ಹೌದು ಹೌದು. ಎಣ್ಣೆ ಬೇಕು ಅಂದರೆ ಮನೆಯಿಂದ ಬಾಟ್ಲ್ ತಗೊಂಡೋಗ್ಬೇಕಾಗಿತ್ತು. ಇವತ್ತು ನಿಮ್ಮ ಜೀವನ ಏನಾಗಿದೆ? 4 ಆಣೆ ಶ್ಯಾಂಪು, 8 ಆಣೆ ಸೋಪು. ಹೌದು. ಯಾಕೆ ಆ ಥರ ಆಯಿತು ಅಂತ ಹೇಳಿದ್ರೆ ನಾವು ಮಾಡ್ಕೊಂಡಿರೋದು. ಹೌದು. ಯಾರು ಕಮ್ಮಿ ಮಾಡಲ್ಲ, ಯಾರು ಕಮ್ಮಿ ಆಗಲ್ಲ. ಇಲ್ಲಿ ನಾವು ಹೆಂಗೆ ಮಾಡ್ಕೊಂಡು ಹೋಗ್ತೀವಿ ಹಂಗೆ ಜೀವನ. ಅವತ್ತು ನಾನು 70 ರೂಪಾಯಿ ಹೊಡೆಸಿದಾಗ ನಾನು ಈ ಲೆವೆಲ್ಗೆ ಬರ್ತೀನಿ ಅಂತೇನಿಲ್ಲ. ಬಟ್ ಈ ಮನೆ ಕನಸೆಲ್ಲ ಹೆಂಗೆ ನನ್ಸು ಮಾಡ್ಕೊಂಡ್ರಿ? ಈಗ ಮನೆ ಯಾವಾಗ ಕಟ್ಟಿದ್ರಿ, ಎಷ್ಟು ಜಾಗದಲ್ಲಿ ಕಟ್ಟಿದ್ರಿ? ಇವಾಗ ನೋಡಿ, ಆ ಮನೆ ವಿಷಯ ಕೇಳಿದಾಗ ಒಂದು ಉದಾಹರಣೆ, ಒಂದು 3 ಲಕ್ಷ ರೂಪಾಯಿದು 400 ರೂಪಾಯಿ ಸ್ಕ್ವೇರ್ ಫೀಟ್ ಅಂದ್ಬಿಟ್ಟು ನೈಸ್ ರೋಡ್ ಪಕ್ಕದಲ್ಲಿ ಒಂದು ಸೈಟ್ ಮಾಡೋದು. ಓಕೆ. ಆವಾಗ ನಾನು ಟೂರಿಸ್ಟು ಗಾಡಿ ಬಸ್ ಓಡಿಸ್ತಾ ಇದ್ದೆ. ಡೈಲಿ ಸಂಪಾದನೆ ಮಾಡ್ಕೊಂಬಂದು ಒಂದು ಚಂಬಲ್ಲಿ ದುಡ್ಡು ಹಾಕಿ ಮಡಗ್ತಾ ಇದ್ದೆ. ಯಾಕೆಂದರೆ ಆ ಪ್ಯಾಸೆಂಜರು ನಮಗೆ ಸಿಗೋರು, ಅವಾಗೆಲ್ಲ ಚಿಕ್ಕ ಗಾಡಿಗಳಲ್ಲಿ ಅವರು ಹತ್ಕೊಳೋರು ಇಳಿಯೋರು ಆಕಾಶದಲ್ಲಿ ತಂದು ಹಾಕ್ತಾಯಿದ್ದೆ. 1.5 ಲಕ್ಷ 2 ಲಕ್ಷ ರೂಪಾಯಿ ನನ್ನ ಹತ್ರ ದುಡ್ಡಿತ್ತು ಅದರಲ್ಲಿ. ಓಕೆ. ಒಂದು ಸೈಟು ಅಂತ ನಾವು ಹೋಗಲ್ಲಿ ತಗೊಂಡಾಗ ಅದೇನು ಕಾಡು,
ಅವತ್ತು ಅದು ಕಾಡು ಸರಿ ಯಾವುದೋ ಒಂದು ಇರಲಿ ಅಂತ ತೆಗೆದ್ಬಿಟ್ಟು ಅವಾಗ ಎಷ್ಟು ಯಾವ್ದನೇ ಇಸ್ವಿಲಿ? 2006 ಓಕೆ. ಹಾಂ. ಒಂದು ಕಟ್ಬಿಟ್ಟು ಆಮೇಲೆ ಒಂದು 2 ವರ್ಷ ಬಿಟ್ಕೊಂಡು ಚಿಕ್ಕದಾಗಿ ಒಂದು 3 ಸೀಟ್ ಮನೆ ಕಟ್ಟಿದೆ. ಓಕೆ. ಹಾಂ. ಆ ಸೀಟ್ ಮನೆ ಇವತ್ತು ನನಗೆ 15,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ಈಗಲೂ ಇದೆ? ಈಗಲೂ ಮನೆ ಇದೆ. ಓಕೆ. ಅದಾಯ್ತು. ಅಂದ್ರೆ 5,000 ಸಾವಿರ ಥರ ಬರುತ್ತೆ. 5,000. ಹಾಂ. ಆ 3 ಮನೆ ಬಾಡಿಗೆ ಬರುತ್ತೆ. ಹಾಂ. ಮತ್ತು ಕಗ್ಲಿಪುರದಲ್ಲಿ ಒಂದು ಸೈಟ್ ಮಾಡಿದು. ಹ್ಞೂ. ಯಾರೋ ಹಿಂಗೆ ಮದುವೆಗೆ ದುಡ್ಡು ಬೇಕು ಅಂದು. ಹ್ಞೂ. ಸರಿ ನನ್ನ ಮಗಳ ಹತ್ರ ಒಂದು 5 ಲಕ್ಷ ಫೈನಾನ್ಸು ಇಸ್ಕೊಂಡು ಬೇರೆಯವ್ರ ಹತ್ರ ನನ್ನ ಮಗಳ ಹತ್ರ ಒಂದು ಅದನ್ನು ದೊಡ್ಡ ಸೈಟ್ ಅದು. ಓಕೆ. ಅದನ್ನೊಂದು ಸೈಟ್ ತಗೊಂಡು ಹ್ಞೂ. ಆಗಿನ ಕಾಲದಲ್ಲಿ ಎಷ್ಟಿತ್ತು ಅದಕ್ಕೆ ವ್ಯಾಲ್ಯೂ? 16 ಲಕ್ಷ ಆಯಿತು. ಈಗ ಎಷ್ಟು ಹಣ ವ್ಯಾಲ್ಯೂ? ಈಗ 80 ಲಕ್ಷ, 1 ಕೋಟಿ ಆಯ್ತೈತೆ ಅಲ್ವಾ? ಹೌದು. ಹಾಂ. ಆ 1 ಕೋಟಿಗಿಲ್ಲ ಮೊದಲು ತಗೊಂಡ್ವಲ್ಲ 3 ಲಕ್ಷದ ಅದೇ ಜಾಸ್ತಿ ಆಗೋದು ಇವಾಗ. ಅದು ಬಿ ಡಿ ಆಗೋಯ್ತು. ಓಕೆ. ಹಾಂ. ಗ್ರೀನ್ ಬೆಲ್ಟ್ ಇದ್ದಿದ್ದು ಹ್ಞೂ. NYC ಆಗಿ BBMP ಆಗಿ ಈಗ ಬಿ ಡಿ ಆಗೋಯ್ತು. ಹ್ಞೂ 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 ಇದೆಲ್ಲ ನಮ್ದಲ್ಲ, ಹ್ಞೂ ಮೇಲಿರೋನು ಕೊಡ್ತಾನೆ, ಹ್ಞೂ ನೀನು ಕರೆಕ್ಟಾಗಿ ಮಾಡಬೇಕು. ಹ್ಞೂ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಹ್ಞೂ ದೇನೆ ವಾಲ ऊपर लेने वाला नीचे तुम बराबर लेना है, ಸೈಟ್ को छोड़ दिया सो नहीं आता ಅಂತಾರೆ. ಅರ್ಥದ ಕರೆಕ್ಟ್. ಹಿಂಗೆ ನಾವು ಏನೇ ಮಾಡಿದ್ರು ಹ್ಞೂ ಅದಕ್ಕೊಂದು ಲೆಕ್ಕಾಚಾರ ಇರಬೇಕು. ಹ್ಞೂ ಹ್ಞೂ ಲೆಕ್ಕ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲಮ್ಮ ಪ್ರಪಂಚದಲ್ಲಿ. ನಿಮ್ಮ ಬ್ರೈಂಡಿಗೆ ಏನೋ ಬಂದಿದ್ದು ಮಾಡ್ತೀನಿ ಅಂದರೆ ಹಾಸ್ಪಿಟ್ಲಲ್ಲಿ ಮಾಡಬೇಕು ಹುಚ್ಚುಚ್ಚಾಗಿ. ಹ್ಞೂ 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 ಯಾಕಂದರೆ ಡಾಕ್ಟ್ರ್ ಏನು ಹೇಳ್ತಾನೆ, ಅವನೊಂದು ಇಂಜೆಕ್ಷನ್ ಕೊಡ್ತಾನೆ, ತಗೊಂಡೋಗಿ ಮನಗಿಸು ಅಂದರೆ ಮನಗಿಸ್ತಾರೆ. ಹೊರಗಡೆ ಹಂಗೆ ಮಾಡಲ್ಲ. ಹ್ಞೂ ನಾವು 4 ಜನದ ಮುಂದೆ ಗೌರವವಾಗಿದ್ದು ನಾವು ಮಾಡಬೇಕು, ನಮಗೊಂದು ಹೆಸರು ಬರಬೇಕು, ನಾವೆಲ್ಲ ಮಾಡಬೇಕು ಅಂದರೆ ನಮ್ಮ ಹಿಂದೆಗಡೆ ನಡ್ಕೊಂಬಂದಿರೋ ದಾರಿಯೆಲ್ಲ ನಿಯತ್ತಾಗೇ ಇರಬೇಕು. ಹೌದು ಹೌದು. ಯಾರಿಗೋ ಮೋಸ ಮಾಡಿ 1 ಕೋಟಿ ಮಾಡಿದ್ದೀನಿ, ಯಾರಿಗೋ ಸೈಟ್ ಕೊಡಿಸಿ 80 ಲಕ್ಷ, ಅದು ಕೊಡ್ಸೋದು ಬಿಡ್ಸೋದು ಅದು ಸೆಕೆಂಡ್ರಿ. ಅದು ಭಗವಂತ ಕೊಡ್ತಾನೆ, ನಾಳೆ ಇಸ್ಕೊಂತಾನೆ, ತಗೊಂಡಾಗ ಕೊಡ್ತಾ. ಈ ಆದ್ಮೇಲೋ ಎಲ್ಲೋ ಬಸ್ ಮುಗಿದೋಯ್ತು ಅದ್ರ ಕತೆ. ನಿನಗೆ ಸದಾ ದುಡಿಮೆ ಅನ್ನೋದನ್ನು ನೀನು ಕಲಿಬೇಕು. ಸದಾ ದುಡಿಮೆ ಹೆಂಗೆ ಕಲಿಬೇಕು? ಈಗ ನಾನು ಹೇಳಿದ್ನಲ್ಲ, ಆಟೋ ಓಡಿಸ್ಬೇಕು, ನಾಳೆ ಓಡಿಸಲ್ವಾ, ಇವತ್ತೊಂದು ದಿನ ಎಕ್ಸ್ಟ್ರಾ ಓಡಿಸು. ಆಟೋ ಬೇರೆಯವ್ರದ್ದಲ್ವಲ್ಲ, ನಿಂದೆ, ನಮ್ದು ಅಲ್ವಾ? ಹೌದು. 8 ಅವರ್ ಓಡಿಸೋದು 12 ಅವರ್ ಟರ್ನ್ ಮಾಡು. ಸಂಪನ್ನ ಹೆಂಗಾರು ಮಾಡ್ಬೋದು, ಹೆಂಗೆ ಉಳಿಸ್ದೆ ಅನ್ನೋದು ಲೆಕ್ಕ ಬರಬೇಕು ಅಲ್ವಾ? ಹೌದು. ಉಳಿಸಿದ್ದು ಲೆಕ್ಕ ತೋರಿಸ್ಬೇಕು. ಹ್ಞೂ ಬೆಂಗಳೂರು ಮಾರ್ಕೆಟಲ್ಲಿ ನಾನು ಇಷ್ಟು ವರ್ಷ ಸರ್ವಿಸ್ಗೆ ಒಂದು ಮಾತು ನನಗೆ ಏನು ಬರ್ತದೆ ಅಂದರೆ, ಅಲ್ಲಿ ನಿಮ್ಗೆ ನನ್ನ ಕೇಳ್ಬಿಟ್ರಿ ನೀವು ಎಷ್ಟದೆ ಅಂತ, ಇವತ್ತು 2 ಕೋಟಿಗೆ ಇದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರ. ಕಳಾಸಪಳ್ಳಿ ಮಾರ್ಕೆಟಲ್ಲಿ ಮೇಲೆ ಹೋಗಿ ನಿಂತ್ಕೊಂಬಿಟ್ಟು ಟೀನು ಒಂದು ಸಮೋಸ ಕೊಡು ಅಂದರೆ ಜೋಬಲ್ಲಿ ಎಷ್ಟದ ಅಷ್ಟೇ ಸಮೋಸ ಕೊಡ್ತಾನೆ ಅವನು. ನಾನು ಕೋಟಿಗೆ ಬದುಕಿದ್ದೀನಿ ಅಂದರೆ ಕಳಾಸಪಳ್ಳಿದಲ್ಲಿ ಆ ಮಾತು ಹೇಳ್ಬೇಡ ಅಂತಾನೆ. ಯಾಕಂದರೆ ಅದು ನಿನ್ನ ಮನೆಗೆ ಮಾಡಿಕೋ, ಇಲ್ಲಿ ಜೋಬಲ್ಲಿ ಅನ್ನೋದು ಅದು ಮಾತಾಡು ಅಂತಾನೆ. ಆವಾಗ ಜೋಬ್ ನೋಡ್ಕೊಂಡು 2 ಸಮೋಸ ಸಾಕು, 2 ಟೀ ಸಾಕಣೋ ಅನ್ಬೇಕು. ನನಗೆ ಐತೆ ಅಂತ ನೀ ಹೇಳ್ಬಾರ್ದು. ಹೌದು. ಐತೆ, ನನ್ನ ಹತ್ರ ಐತೆ ಅಂತ ಹೇಳಿದ್ರೆ ಭಗವಂತ ಒಪ್ತಾನೆ. ಇಲ್ದಿದ್ದನ್ನು ಐತೆ ಅಂತ ಹೇಳಿದ್ರೆ ಆಮೇಲೆ ಸಿಗಲ್ಲ ನಿಮ್ಗೆ. ಅದು ಇಲ್ದಿದ್ದಂಗೆ ಆಗ್ಬಿಡ್ತದೆ. ಇವಾಗ ನಮ್ಗೆ ಏನಿದೆಯೋ, ಏನು ನಿಮಗೆ ಮಾತು ಬರ್ತದೋ, ಏನು ನಿಜ ನಿಮ್ಗೆ ಅನ್ನಿಸ್ತದೋ ಅದನ್ನು ಪರ್ಫೆಕ್ಟ್ ನೀವು ಮಾತಾಡಲೇಬೇಕು. ನೀವು ನಿಜ ಇಲ್ದಿದ್ದನ್ನು ಒಂದು ಜನಕ್ಕೆ ನಾವು ಹೇಳೋದು, ಇದು ಹಿಂಗಿದೆ ಹಂಗಿದೆ, ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳೋದ್ರಿಂದ ಲಾಭ ಇಲ್ಲ. ಬಟ್ ಈಗ ಉಳಿತಾಯ ಅಂತ ಬಂದಾಗ ಬೇರೆ ಎಲ್ಲಾದ್ರೂ ಉಳಿತಾಯ ಮಾಡಿದ್ದೀರಾ ಅಣ್ಣ? ಪೋಸ್ಟ್ ಆಫೀಸ್, ಈಗ ಬ್ಯಾಂಕಲ್ಲಿ ಹೆಂಗು ನೀವು ಇಡ್ತೀರಾ ಅಂತಂದ್ರೆ ಏನೇ ಸೇವಿಂಗ್ಸ್ ಬಂದ್ರು ಏನಾಗುತ್ತೆ ಗೊತ್ತಾ? ಇವಾಗ ನಾನು ನಮ್ಮ ಮನೆಯಲ್ಲೇ ಸಿಂಗಲ್ ಲ್ಯಾಂಡು. ಇವಾಗ ನಮ್ಮ ಮನೆಯವರೆಲ್ಲ ಸ್ವಲ್ಪ ಹೆವಿ ಅಂತ ಹೇಳಿದ್ರೆ, ನನ್ನ ಮಗಳು ವರ್ಚಸ್ ವೆಲ್ನೆಸ್ ಅಂತ ಕಂಪ್ನಿ ಮಾಡಿಕೊಂಡಿದ್ದಾಳೆ. ಅವರೆಲ್ಲ ಏನಂದರೆ ಸ್ವಲ್ಪ ಕಾಸ್ಟ್ಲಿ ಅಂದರೆ 3 ಅಪ್ಟರ್ ಕಟ್ಬಿಡೋಣ, 4 ಅಪ್ಟರ್ ಕಟ್ಕೊಂಡ್ಬಿಡೋಣ. ಈಗ ಎಷ್ಟು ಅಂತಸ್ತಿನ ಮನೆ ಕಟ್ಟಿದ್ದೀರಾ? ನಾನು ಉಳಿತಾಯ ಮಾಡಿದ್ರೆ ಕೇಳಿದ್ರಲ್ಲ, ಕಟ್ಬಿಡೋಣ ಅಂತ ಅವ್ರು ಪ್ಲ್ಯಾನಿಂಗ್ ಮಾಡ್ತಾರೆ. ನಾನೇನು ಪ್ಲ್ಯಾನಿಂಗ್ ಮಾಡ್ತೀನಿ ಗೊತ್ತಾ?
ಅವ್ರು ಹೇಳೋದಕ್ಕೆ ಕಟ್ಕೊಳಕ್ಕೆ ಈಗ ಆಲ್ರೆಡಿ 10 ಲಕ್ಷಕ್ಕೆ ಭೋಗ್ಯಕ್ಕಿರೋ ಮನೆ ಐತೆ. ಹಾಂ ಇವ್ರು ಕಟ್ಕೊಟ್ರು ಅಲ್ಲಿಗೆ ಹೋಗಲ್ಲ. ಇವ್ರಿಗೆ ಮೇನ್ ರೋಡಲ್ಲಿ ಇದ್ದ ಅಭ್ಯಾಸ. ಅಲ್ಲಿ ಇವ್ರು 3 ಹಪ್ಟರ್ ಕೈ ಹಾಕೋ ಬದಲು ಇವ್ರನ್ನ ಅಲ್ಲಿಗೆ ಕಳಿಸ್ದೆ, ನನ್ನ ದುಡ್ಡಲ್ಲಿ ಕಟ್ಟೋಣ, ಹಾಂ 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 ಇವ್ರನ್ನ ಅಲ್ಲಿ ಹಾಕಿಸ್ಬಾರ್ದು ಕೈನ ಹ್ಞೂ ಅಂದ್ಬಿಟ್ಟು ಚಿಕ್ಕ ಮನೆಗಳು ಓಕೆ 3 ಜನ ಬಂದರೆ ಹಾಂ 4 ಬಂದರೆ ಅವನೇ ಹೋಗ್ಬಿಡ್ಬೇಕು. ಹಾಂ 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 ಆ ಥರ ಚಿಕ್ಕ ಮನೆ ಕಟ್ರೆ ನಮಗೂ ಬಾಡಿಗೆ ಬರುತ್ತೆ, ಕರೆಕ್ಟು. ಪ್ರಾಬ್ಲಮ್ ಇರಲ್ಲ. ಒಂದು ಗೌರ್ಮೆಂಟ್ ಅಫಿಷಿಯಲ್ ತಂದು ಬಾಡಿಗೆ ಮನೆಯಲ್ಲಿ ಅವ್ನು 10 ವರ್ಷ ಮನೆಯಲ್ಲಿದ್ದ ಆದಮೇಲೆ ಎಲ್ಗೆ ಹೋಗೋದು ಅಂತ ಖಾಲಿ ಮಾಡೋ ಅಂದರೆ ಅವ್ನು ನಾನು ಕೇಳ್ತಾನೆ, ಮನೆ ನಂದ ಅವ್ರದ. ಚಿಕ್ಕ ಫ್ಯಾಮಿಲಿಯವ್ರಿಗೆ ಯೂಸ್ ಆಗುತ್ತೆ, ಫ್ಯಾಮಿಲಿಗೆ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ, ಪ್ರಾಬ್ಲಮ್ ಇರಲ್ಲ. ಈಗ 5 ಲಕ್ಷ ಇವಾಗ ನಿಮ್ಮ ಹತ್ರ 10 ಲಕ್ಷ ಸಾಲ ಮಾಡಬೇಕು, 10 ಲಕ್ಷ ನನ್ನ ಹತ್ರ ಐತೆ, 10 ಲಕ್ಷಕ್ಕೆ ಒಂದು 3 ಚದರ ಕಟ್ತೀನಿ, ಆಮೇಲೆ ಅದ್ರ ಮೇಲೆ 3 ಚದರ ಕಟ್ತೀನಿ. ಓಕೆ. ಈಗ ಫೈನಾನ್ಸ್ ಮಾಡಿ ಕಟ್ಟಿದ್ರೆ ನಾನು ಎಲ್ಲ ಕಟ್ಬಿಟ್ಟು ಸುಮ್ಮನೆ ಕೂತ್ಕೊಬೋದು, ತೀರಿಸ್ಬೇಕಲ್ವಾ? ತೀರ್ಸಲ್ಲ. ಸುಮ್ಮನೆ ಕುಂತ್ಕೊಂಡ್ರೆ ಆರೋಗ್ಯ ಏನು ಮಾಡಬೇಕು? ಈಗ 70 ವರ್ಷಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ 70 ವರ್ಷಕ್ಕೆ ಮಾಡಬೇಕು. ಈಗ ಬಸ್ ಓಡಿಸ್ತಾ ಇದ್ದೀನಿ ಕರೆಕ್ಟು, ಇನ್ನು 10 ವರ್ಷ ಆದ್ಮೇಲೆ ಕಾಣಲಿಲ್ಲ ಅಂದರೆ ಕಾರ್ ಓಡಿಸ್ತೀನಿ. ಅದು ನಮ್ಮ ಆತ್ಮಧೈರ್ಯ. ಕೈಯಲ್ಲಿ ಕೆಲಸ, ಬಾಯಲ್ಲಿ ಮಾತು. ಎಷ್ಟು ದಿನದಲ್ಲಿ ನಿನ್ನ ಹತ್ರ ಪರ್ಫೆಕ್ಟ್ ಇರ್ತದೆ ಅಷ್ಟು ದಿನದವರೆಗೂ ಭಗವಂತ ನಿನ್ನ ಜೊತೆಯಲ್ಲೇ ಇರ್ತಾನೆ. ಕೆಲಸ ಮರಿಬಾರ್ದು, ಮಾತು ಮರಿಬಾರ್ದು. ಬಟ್ ಈಗ ಈ ಆಟೋ ಓಡಿಸೋದ್ರಿಂದ ನಿಮ್ಮ ಜೀವನ ನೆಮ್ಮದಿಯಾಗಿದೆಯಾ ಅಣ್ಣ? ಖುಷಿ ಇದೆಯಾ ನಿಮ್ಮ ಲೈಫಲ್ಲಿ? ಭಾರಿ ಸಂತೋಷ ಆಗಿದ್ದು, ಯಾವುದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಇದಕ್ಕೆಲ್ಲ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದರೆ, ಅವತ್ತಿಂದ ನಾನು ಕೆಲಸ ಮಾಡಿರೋದಕ್ಕೆ ನೋ BP, ನೋ ಶುಗರ್, ಲೈಫ್ ಪೂರ ಹ್ಯಾಪಿ. ಏನು ತಿಂದ್ರು ಓಕೆ. 5 ಒಬ್ಬಟ್ಟು ಕೊಟ್ರು ತಿಂದ್ಬಿಟ್ರು ನಾವು ರಾಜಾನೇ. ಒಬ್ಬಟ್ಟು ತಿಂದ್ಬಿಟ್ಟು ಹಾಸ್ಪಿಟ್ಲ್ ಹುಡ್ಕೋ ಅಂತ ವ್ಯವಹಾರ ಇಲ್ಲ. ಯಾಕೆ ಅಂದರೆ ಅದು ನಿಮ್ಮ ಭಾಗ್ಯ ಅಲ್ಲ, ಭಗವಂತ ಕೊಟ್ಟಿರೋದು ನಮ್ಮ ಭಾಗ್ಯ. ನಮ್ಮ ಭಾಗ್ಯ ನಿಮಗೆ ಬೇಕು ಅಂದರೆ ನನ್ನ ಮಾತು ಕೇಳ್ರಿ, ಕೆಲಸ ಮಾಡಿರಿ, ಕರೆಕ್ಟು. ಬೆಳಿಗ್ಗೆ ಎದ್ದೋಳ್ರಿ, ಕೆಲಸ ಮಾಡಿರಿ, ಒಳ್ಳೆಯದನ್ನು ಯೋಚನೆ ಮಾಡಿರಿ. ಇವತ್ತೇನು ಮಾಡಿದ್ರೆ ನನಗೆ ನನ್ನ ಬಗ್ಗೆ ಮೇಲೆ ಬರ್ಬೋದು, ಏನು ಮಾಡಿದ್ರೆ ನನ್ನ ಮನೆ ಒಳಗಡೆ ಲಕ್ಷ್ಮಿ ಬರ್ಬೋದು. ಅದರಿಂದ ನೀವು ಬೆಳಿಗ್ಗೆ ಹೊತ್ತು ಯೋಚನೆ ಮಾಡಿರಿ, 10 ದಿನದಲ್ಲಿ 3 ದಿನ ಲಕ್ಷ್ಮಿ ಬರ್ತಾಳೆ. ಮನುಷ್ಯನಿಗೆ 2 ಕಾಣಲ್ಲ ಮೇಡಮ್, ಯಾವ್ದು ಕಾಣಲ್ಲ ಗೊತ್ತಾ? ಒಂದು ಕೂಡಿಟ್ಟ ಹಣ, ಅವನು ಸತ್ತಾಗ ಅವನ ಹಣ, ಇವೆರಡು ಅವನ ಕಣ್ಣಿಗೆ ಕಾಣಲ್ಲ. ಮಿಕ್ಕಿದೆಲ್ಲ ಕಾಣ್ತದೆ. ಅಪ್ಪ ಕಾಣ್ತಾಳೆ, ಅಮ್ಮ ಕಾಣ್ತಾಳೆ, ಹೆಂಡ್ರು ಕಾಣ್ತಾಳೆ, ಯಾವನ ಸಾಲ ಕೊಡ್ಬೇಕಾದ್ರೂ ಜ್ಞಾಪಕ ಬರ್ತದೆ. ಆದರೆ ಅವ್ನು ಕೂಡಿಟ್ಟಿರ್ತಾನಲ್ಲ, ಅದು ಅವನ ಹೆಣ ಕಾಣಲ್ಲ. ಯಾಕೆಂದರೆ ಅವ್ನಿಗೆ ಆ ಭಾಗ್ಯ ಇರೋಲ್ಲ. ಅದನ್ನು ನೀನು ಕಾಪಾಡ್ಕೊಬೇಕು, ಇರೋದ್ರಲ್ಲಿ ಒಳ್ಳೇದು ಮಾಡಬೇಕು. ಸೊ ಅಣ್ಣ, ಈಗ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಕನಸು ಅಂತ ಇರುತ್ತಲ್ವ ಅಣ್ಣ? ನಾನು ಈ ಥರ, ಅಥವಾ ಈಗ ಒಂದಿಷ್ಟನೇ ವಯಸ್ಸಿಗೆ ನಾನು ಆಟೋ ಸ್ಟಾಪ್ ಮಾಡಬೇಕು, ಆರಾಮಾಗಿ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡಬೇಕು, ಆ ಥರ ಏನಾದರೂ ಒಂದು ಕನಸು ಇರುತ್ತಲ್ವ? ಏನು ಕನಸಣ್ಣ ನಿಮ್ಮದು? ಈಗ ನಮ್ಮ ಕನಸು ಹೆಂಗೆ ಹೇಳೋದು ಅಂದರೆ, ಯಾವ ಥರ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು, ಈಗ ಸಪೋಸ್ ಏನಾದ್ರು ಬೇಕು ಅಂದರೆ ಕೇಳ್ಬೋದು, ಕೇಳೋಂಥ ಪರಿಸ್ಥಿತಿ ಏನೂ ಇಲ್ಲ. ನನಗಿಲ್ಲ ಅನ್ನೋದೊಂದು ಹ್ಯಾಬಿಟ್ಟು ನನಗಿಲ್ಲ. ಯಾವುದಿಲ್ಲ, ಎಲ್ಲನೂ ಇದು ಮಾಡ್ಕೊಂಡಿದ್ದೀರಾ. ಈಗ ಸಪೋಸು ಹಿಂಗೆ ಅದು ಬೇಕಾ ಇದು ಬೇಕಾ ಅಂತ ಕೇಳಿದ್ರೆ, ಈಗ ನನಗಿನ್ನ ಇಂಪಾರ್ಟೆಂಟು ನಮ್ಮ ಮನೇಲಿರೋರೆ ಅವರೇ ಹಾಕ್ಕೊಂಡವ್ರೆ, ನಮಗೆ ಹಾಕಬೇಕು. ಈಗ ಪಬ್ಲಿಕ್ ಸರ್ವಿಸ್, ನಾನು ಏನೋ ಒಂದು ಒಡವೆ ಹಾಕಬೇಕು, ಇಲ್ಲ ಏನೋ ದುಡ್ಡು ಮಾಡಬೇಕು, ಆ ಥರ ಆಸೆ ಯಾವುದೂ ಇರಲ್ಲ ನಮಗೆ, ಯಾವುದೂ ಆಸೆನೂ ಇರಲ್ಲ. ಓಕೆ. ನಮ್ಗೆ ಗೊತ್ತಿರೋದೇನಪ್ಪ ಅಂತ ಹೇಳಿದ್ರೆ, ಸಪೋಸ್ ಇನ್ನೂ ಏನಾದರೂ ಆಸೆ ಅಕಸ್ಮಾತ್ ನಿಮಗೆ ಏನು ಅಂತ ಹೇಳಿದ್ರೆ, ಈ ಪದೇ ಅದು ಕನ್ಫ್ಯೂಸ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಇವಾಗ ನಾವು ಇಷ್ಟು ದಿನದಿಂದ ನಾವು ಕಷ್ಟಪಟ್ಕೊಂಡು ಮಾಡ್ಕೊಂಬಂದು ಫೈನಲ್ ಸ್ಟೇಜಿಗೆ ಬಂದು ಚೆನ್ನಾಗಿದ್ದೀವಿ. ಅಯ್ಯೋ ಹೆಂಡ್ರಿಲ್ಲ ಅನ್ನಂಗಿಲ್ಲ, ಅಯ್ಯೋ ಮಕ್ಕಳಿಲ್ಲ ಅನ್ನಂಗಿಲ್ಲ, ಅಯ್ಯೋ ಆಸ್ತಿ ಇಲ್ಲ ಅನ್ನಂಗಿಲ್ಲ, ಅಯ್ಯೋ ಊಟಕ್ಕಿಲ್ವಲ್ಲ ಅನ್ನಂಗಿಲ್ಲ. ಎಲ್ಲನೂ ದೇವ್ರು ಕೊಟ್ಬಿಟ್ಟಾಗ ಆಸೆ ಅನ್ನೋದು ಯಾವುದು ಅಂತ ಅದನ್ನು ಹೇಳೋಕ್ಕಾಗಲ್ಲ. ಸಪೋಸ್ ಅಕಸ್ಮಾತ್ ನಾನು ಹೇಳಿದೆ ಅನ್ಕೊಳ್ಳಿ, ಜನ ನಗ್ತಾರೆ. ಹೆಂಗೆ ನಗ್ತಾರೆ ಅಂದರೆ, ನನಗೊಂದು ಕುದುರೆ ತಗೊಂಡು ಓಡಾಡಬೇಕು ಅಂತ ಆಸೆ, ಬೇರೆ ನಮ್ಗೆ ಆಸೆ ಇಲ್ಲ.
ಯಾಕೆಂದರೆ ಆಸೆ ಇದ್ರೂ ಮಾಡುವಂಥ ಸ್ಟೇಜೂ ನಮಗಲ್ಲ. ಬಟ್ ಇದ್ದಿದ್ರಲ್ಲಿ ಈಗ ನೆಮ್ಮದಿ ಇದೆ ಸಾಕಷ್ಟು. ಇದರಲ್ಲಿ 99% ಇದ್ದೀವಿ. ಹ್ಮ್ ನೆಮ್ಮದಿಗೇನು ನಮಗೇನು ಕಮ್ಮಿ ಇಲ್ಲ. ಅದೇ ನೀವು ಕೇಳ್ದಂಗೆ ಆಸೆ ಅನ್ನೋದು ಯಾವುದು ನಮಗೆ ಇಲ್ಲ ಸದ್ಯಕ್ಕಿಲ್ಲ. ಇದ್ದಿದ್ರಲ್ಲಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕಲ್ವಾ ಅಣ್ಣ, ಬೇರೆ ಏನು ಬೇಕು? ಎಲ್ಲರೂ ಅದೇ ಅಲ್ವಾ, ನಾಳೆ ದಿನ ನೆಮ್ಮದಿಯಾಗಿದ್ರೆ ಸಾಕಪ್ಪ ನಮ್ಮ ಜೀವನ ಅಂತ ಎಲ್ಲರೂ ಕೂಡ ಅದಕ್ಕೆ ಕಾಯೋದು. ಈಗ ನಾವು ಯಾರೇ ಚೆಂದಾಗಿರ್ಲಿಲ್ಲದೆ ಇಲ್ಲಮ್ಮ, ನೀವು ನಿಮ್ಮ ಮನಸ್ಸಲ್ಲಿ ಇನ್ನೊಬ್ಬರು ಚೆಂದಾಗಿರಲಿ ಅನ್ನೋ ಭಾವನೆ ಮೊದಲು ತಗೊಳ್ಳಿ, ಫಸ್ಟ್ನೇ ವಿಷಯ. ಎರಡನೇ ವಿಷಯ ಏನಪ್ಪ ಅಂದರೆ, ನೀವು ಎತ್ತಿ ಮಾಡುವಂಥ ಕೆಲಸ 100ಕ್ಕೆ 100 ಸರಿ ಹೇಳಿದ್ರು ನಿಮಗೆ ಸರಿ ಅನ್ನಿಸ್ಬೇಕು. ನಿಮ್ಗೆಲ್ಲೋ ಒಂದು ಕಡೆ ತಪ್ಪು ಅಂದರೆ ಅದು ತಪ್ಪೇ. ಇವಾಗ ನಾನು ಅವಾಗ ಆಟೋ ಓಡಿಸ್ತಾ ಇದ್ದೆ 70 ರೂಪಾಯಿಗೆ. ನನ್ನ ಹೆಂಡತಿ ಬಂದಮೇಲೆ ಚೆನ್ನಾಗಿ ನೋಡ್ಕೊಂಡ್ಲು, ನಾನು ಆಟೋ ನಿಲ್ಲಿಸ್ಬಿಡ್ಬೋದಾಗಿತ್ತಲ್ಲ. ಅವಳು ಬಂದಮೇಲೆ ಚೆನ್ನಾಗಿ ನೋಡ್ಕೊಂಡ್ಲು ಅಂತ ಆಗಲೇ ಹೇಳಿದೆ, ಈಗ ನಿಲ್ಲಿಸ್ಬಿಡ್ಬೋದಾಗಿತ್ತಲ್ಲ. ಹಂಗಲ್ಲ, ಯಾವುದೇ ನಮ್ಮ ಸ್ವಂತ ಕೈಯಿಂದ ಬಂದ ಕೆಲಸನ ಯಾವುದು ಡ್ರಾಪ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಎಣ್ಣೆ ಕೆಲಸ ನಮ್ಮ ತಾತನ ಕಾಲದಿಂದ ಮಾಡ್ಕೊಂಬತ್ತಾ ಇದ್ದೀವಿ. ಆಟೋ ನನ್ನ ಸ್ವಂತ ಬುದ್ಧಿ. ಬಸ್ಸು ಒಂದು ಬ್ರಾಹ್ಮಣರ ಹತ್ರ ಹೋದೆ, ಇವತ್ತಿಗೆ 15-20 ವರ್ಷ ಆಯ್ತೈತೆ ಅವ್ರ ಹತ್ರ ಹೋಗಿ. ಹಂಗಲ್ಲಪ್ಪ, ಹಿಂಗಿರಬೇಕು ಹಂಗಿರಬೇಕು, ಹೆಣ್ಮಕ್ಳಿಗೆ ಗೌರವ, ಗಂಡು ಮಕ್ಕಳಿಗೆ ಗೌರವ. ಯಾರೋ ಒಬ್ಬ ಬರ್ತಾನೆ, ಅವ್ನು ನಿನ್ನ ಬಸ್ಸಲ್ಲಿ ಕುಂತಿರ್ತಾನೆ, ಕುಡಿದ್ಬಿಡ್ತಾನೆ, ವಾಂತಿ ಮಾಡ್ತಾನೆ, ಬೈದ್ಬಿಡ್ತಾನೆ. ತಪ್ಪುಗಳು ಆಯ್ತವೆ, ವಾದ ಮಾಡಬೇಡ. ತಪ್ಪುಗಳು ನಡೀತವೆ, ಅದನ್ನು ನಾವು ಡಿಸೈಡ್ ಮಾಡೋಕ್ಕೆ ಹೋಗ್ಬಾರ್ದು. ಕರೆಕ್ಟ್. ನಾವು ಮಾಡಿರೋ ತಪ್ಪು ಇನ್ನೊಬ್ಬ ನೋಡಿದಾಗ ಅವ್ನು ಮಾಡ್ತಾನೆ. ಹೌದು. ಎಲ್ಲದಕ್ಕೂ ನೀನು ಡಿಸೈಡ್ ಮಾಡಿಬಿಟ್ರೆ ಹೆಂಗಾಗುತ್ತೆ? ಅದು ಹಂಗಾಗಲ್ಲ. ಓಕೆ. ನಾವು ಸಂಪಾದನೆ ಮಾಡ್ತೀವೋ ಮಾಡಲ್ವೋ ಇನ್ನೊಂದು, ಅದು ಬೇರೆ ವಿಷಯ. ನೀನಿರೋದ್ರಲ್ಲಿ ತಾಳ್ಮೆಯಿಂದ ನೀನು ಮಾಡೋವಂಥ ಕೆಲಸ ನಿನಗೆ ಒಪ್ಪಬೇಕು. ಮತ್ತೆ ಒಬ್ಬರು ಬಂದು ನಿನ್ಗೊಂದು ಮಾತು ಹೇಳಿದಾಗ ಅದು ಕೆಲಸ ಅನ್ಸಲ್ಲ. ಓಕೆ. ನನ್ನಿಷ್ಟ 100 ಸರಿ ಹೇಳ್ತೀನಿ, ನನ್ನಿಷ್ಟ. ಆಟೋ ನನ್ನಿಷ್ಟ. ಬಸ್ಸು ವಾಕಿಂಗು, ಬೆಳಗ್ಗೆ 1-2 ಅವರು, ಮಧ್ಯಾಹ್ನ 1-2 ಅವರು ವಾಕಿಂಗು. ಎಣ್ಣೆ ಅಂಗಡಿ ಮನ್ಗಿರ್ತೀನಿ, ಯಾರೋ ಒಬ್ರು ಬಂದು ಮಂಡಿ ನೋವು, ಸೊಂಟ ನೋವು, ಕತ್ತು ನೋವು ಅಂತಾನೆ. ನನ್ನ ಧರ್ಮ. ಅವನ ಹತ್ರ ಕಾಸು ಇರ್ತದೋ ಇರಲ್ವೋ, ಮಾಡೋದು ನನ್ನ ಧರ್ಮ. ಹೌದು ಹೌದು. ಈ ಮೂರೂ ಯಾವುದನ್ನ ನೀವು ಕೇಳ್ಕೊಂಡು ಮಾಡ್ತೀರಾ? ಇವಾಗ ನಾನು ಮಾಡ್ತಾ ಇದ್ದೀನಿ 3 ಕೆಲಸ, ಯಾವುದನ್ನು ಕೇಳ್ಕೊಂಡು ಮಾಡ್ತೀರಾ? ಆಟೋ ಓಡಿಸೋದು ಕೇಳ್ಬಿಟ್ಟು ಮಾಡ್ತೀರಾ ಆಟೋನ? ಬಸ್ ಓಡಿಸ್ಬಿಟ್ಟು ಹೇಳ್ಬಿಟ್ಟು ಮಾಡೋಕ್ಕಾಯ್ತೈತಾ? ಸಂಬಳ ಕೊಡ್ತಾನೆ ಅವನು. ಎಣ್ಣೆ ಅಂಗಡಿಯವ್ರಿಗೆ ಇವತ್ತು ನಿಂಗೆ ನೋವೋದೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾಳೆ ಬಂದರೆ ಬರ್ತಾನೆ. ಇದು ಸ್ವಂತ ಕೆಲಸ. ಒಂದು ಆಫೀಸ್ಗೆ ಹೋಗಿ ಅವ್ರು ಸಂಬಳ ಕೊಡ್ತಾರೆ, ಅವ್ರು ಹೇಳ್ದಂಗೆ ಮಾಡಬೇಕು 8 ಅವರ್ ಅಂದ್ಕೊಂಡ್ರೆ ಅದು ಕೆಲಸ. ಇದು ಯಾವುದು ಕೆಲಸ ಇಲ್ಲ, ಎಲ್ಲ ಓನ್ ಯೂಸು. ನಮಗೆ ನಾವೇ ರಾಜ. ಇವಾಗ ನಾವು ಎಲ್ಲೆಲ್ಲೋ ಹೋಗಿದ್ದೀವಿ, ನನಗೂ ಸುಮಾರು ಜನ ಎಲ್ಲ ಇದ್ದಾರೆ. ಈಗ ನಮ್ಮ ಕಷ್ಟ ಯಾರಿಗಾರು ಹೇಳ್ಬೇಕು, ಅದೊಂದು ಆಪ್ಷನ್ ಸಿಗ್ದಂಗೆ. ಇವಾಗ ನೀವು ಚಾನಲ್ಗೆ ಬಂದು ನಾನು ಮಾತಾಡ್ತಾರೆ ಖುಷಿ ಏನು ಅಂತ ಹೇಳಿದ್ರೆ, ನನ್ನ ಮಾತು ಕೇಳಿ 4 ಜನ ನನ್ನಂಗೆ ಆದರೆ ಸಾಕು. ನಿಮ್ಮಂಗೆ 4 ಜನ ಚಾನಲ್ ಇಕ್ಕಿ ಎಲ್ಲ ಊರೂರಿಗೂ ಮಡಗೆ ಅಂತ ಹೇಳ್ತಾ ಇಲ್ಲ. ನಮಗೆ ಬೇಕಾಗಿರೋದು ಇಲ್ಲಿ ಕೆಲವು ಆರಿಸ್ಕೊಳೋದು, ಒಳ್ಳೆ ಬುದ್ಧಿ, ಒಳ್ಳೆ ಕೆಲಸ. ಹೌದು. ಸಾಲ ಮಾಡಬೇಕು, ಯಾಕೆ ಮಾಡಬೇಕು? ಒಂದು ಫೈನಾನ್ಸ್ ಮಾಡಬೇಕು, ಕಾರಣ ಬೇಕು. ಇವಾಗ ಸಾಲ ಕೊಡುವಂದು ನನಗೆ ಕೊಡ್ತಾರೆ, ಆಧಾರ್ ಕಾರ್ಡ್ ಮೇಲೆ ಸಾಲ ಕೊಡ್ತಾರೆ, ಆಟೋ ಕೊಡ್ತಾರೆ, ಎಲ್ಲ ಕರೆಕ್ಟಾಗೆ ನಡ್ಕೊಂಡವ್ರ? ನಡ್ಕೊಂಡವ್ರ? ಇಲ್ಲ. ಅದರಲ್ಲಿ ನಡ್ಕೊಂಡವ್ರು ನಡ್ಕೊಂತಾರೆ. ಅದನ್ನು ನೀವು ಆರಿಸೋವಂಥ ಕೆಲಸ ನಿಮ್ಮದು. ಯಾವುದೋ ನಮ್ಮ ಮೋದಿಯವ್ರು ಕಾರ್ಡ್ ಮಾಡೋಲ್ಲ, ಹೆಲ್ತ್ ಕಾರ್ಡು ಅಂತ 1 ಕೋಟಿದು ಅಂತ ಮಾಡ್ತೀನಿ ಅಂದ್ಬಿಟ್ಟು ದೇಶ ಎಲ್ಲ ಹೆಲ್ತ್ ಕಾರ್ಡ್ ಮಾಡಿದ್ರು. ಇವತ್ತು ಆ ಹೆಲ್ತ್ ಕಾರ್ಡ್ ಮಾಡಿರೋದ್ರಿಂದ ಯೂಸ್ ಮಾಡ್ಕೊಂತವ್ರ ಇಲ್ವಾ? ಅದು ಆಸೆ. ಹೌದು. ಎಲ್ಲರಿಗೂ ಆಸೆ.
ಮೋದಿ ಏನೋ ಕೊಡ್ತಾನೆ, ಅವನೇನೋ ಅವ್ರು ಕೊಡ್ತಾರೆ, ಅದು ಲೈನಲ್ಲಿ ಇರಬೇಕಷ್ಟೇ. ನೀನು ಸ್ವಂತವಾಗಿ ಮಾಡಬೇಕು. ಅವಾಗಲೇ ನಂತರ ಮಾತಾಡೋಕ್ಕೆ ಒಂದು ಧೈರ್ಯ, ನಂದು ಇದು ನಮ್ಮದು. ನಮ್ಮ ಅಪ್ಪ 8 ಜನ ನಾವು ಮಕ್ಕಳು. ಒಂದು ಸೆಕೆಂಡ್ಸ ಪಿಕ್ಚರ್ ಕೊಟ್ಟು ಬಂದ್ಬಿಟ್ಟು ಎಲ್ಲರ ಮಧ್ಯದಲ್ಲಿ ಕಾಲ್ ಮಾಡಿಬಿಟ್ರೆ ಒಂದು ಮಗಿನ ಮೇಲೆ ಮಡಗ್ಬಿಡೋದೆ. ಚಿಕ್ಕ ಮನೆ, 8 ಜನ ನಾವು ಮಕ್ಕಳು. ಆ 8 ಜನ ನಮ್ಮ ಮಕ್ಕಳು, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಾಕ್ದಾಗ ಕೂಡ ಒಂದು ಮಾತು ಹೇಳೋನು, ಏನೋ ಎಲ್ಲೋ ನಮ್ಮ ಇಷ್ಟು ಜನ ನಿಮ್ಮ ಮಕ್ಕಳನ್ನ ಸಾಕ್ತೀನಿ, ನಿಮ್ಗೆ ಯಾವುದೋ ಆಸ್ತಿ ಮಾಡಲ್ಲ, ನಿಮಗೆ ನೀವೇ ತಿನ್ನಬೇಕು ಅನ್ನೋನು. ನಿಮಗೆ ನೀವೇ ಆಸ್ತಿ ಅಷ್ಟೇ. ಹಾಂ, ನಿಮಗೆ ನಾವೇ ಆ್ಯಕ್ಟಿಂಗ್ ಅನ್ನೋನು. ಇವನು ಅಪ್ಪ ಅನ್ನೋದೇನು ಗೊತ್ತು, ನಾವು ಭೂಮಿ ಮೇಲೆ ಹುಟ್ಟಿದ್ದೀವಿ, ಅವನೇನೋ ಸುಮ್ಮನೆ ಹೇಳ್ತಾವನೆ, ಆಮೇಲೆ ಏನೋ ಮಾಡ್ತಾನೆ ಏನೂ ಮಾಡಿಲ್ಲಪ್ಪ. ಅವನು ಹೇಳಿದ್ದೇ ನಿಜ ಮಾಡ್ಬಿಟ್ಟು. ಇವತ್ತು 100 ಫೈನಾನ್ಸ್ ಇದೆ ಕೊಡೋಕ್ಕೆ, 100 ಜನ ಸೆಟುಗಳು ಅನ್ನ ಹಾಕಕ್ಕವ್ರೆ. ಇವತ್ತು 3 ಇಸ್ಕಾನ್ ಅದೇ, 50 ಇಂದಿರಾ ಕ್ಯಾಂಟೀನ್ ಅದೇ. ಹೌದು. ಅವತ್ತು ನಿಮ್ಗೇನಾರು ಇತ್ತಾ? ಇಲ್ಲ, ಅವಾಗೇನಿಲ್ಲ. ಅವತ್ತು ಒರಿಜಿನಲ್ ಜೀವನ ಅದು. 1 ಮೂಟೆ ಅಕ್ಕಿ ತರೋರು, 1 ಮೂಟೆ ರಾಗಿ ತರೋರು, 1 kg ಒಂದು ತತ್ತಾ ಇರಲಿಲ್ಲ. ಇವತ್ತು 1 kg ಬಂದವ್ರೆ, ಅದನ್ನೂ ಫೈನಾನ್ಸಲ್ಲೇ ಅವ್ರಿ, ಸಾಲದಲ್ಲೇ ಇದ್ದಾರೆ. ಹಂಗಾಗಿದೆ ಜೀವನ ಈಗ. ಚೇಂಜ್ ಆಗಬೇಕು. ಯಾವುದೇ ಚೇಂಜ್ ಆಗಬೇಕು ಅನ್ನೋದನ್ನು ನಮಗೆ ನಾವು ತಿಳ್ಕೊಂಡು, ನಾವು ದುಡಿದ್ಬಿಟ್ಟು ಸಂಪಾದನೆ ಮಾಡಿ ನಾವು ಚೆಂದಾಗಿದ್ದೀವಿ, ನಮ್ಮಂಗೆ ನೀವಾಗ್ರಿ, ನೀವು ದುಡೀರಿ, ಹಂಗಲ್ಲ. ತಪ್ಪು ಏನಿದೆ, ಎಲ್ಲಿ ನಡೀತಾ ಐತೆ. ಈಗ ಆಟೋದವ್ರದ್ದು ಹೇಳಿದ್ರಿ ನೀವು, ಅವೆಲ್ಲ ಆಟೋದವ್ರದ್ದು ಕೇಳಿದ್ರಿ. ಆಟೋದವರು 80% ಕರೆಕ್ಟ್ ಆಗವ್ರೆ, 70% ಪ್ಯಾಸೆಂಜರ್ ಸರಿ ಇಲ್ಲ. ಯಾಕೆ? ಹುಡುಗಿ ಆದರೆ ಬೈಕಲ್ಲಿ ಹೋಯ್ತೀನಿ ಅಂತ, ಕರೆಕ್ಟ್, ಹೌದು, ಬೈಕಲ್ಲಿ ಹೋಯ್ತೀನಿ ಅಂತ ಕೇಳಿದ್ರೆ ಕಾಸು ಉಳಿತಾಯ ಅಂತಾರೆ. ಆಟೋ ಅಂದರೆ ಒಂದು ಗೌರವ, ಒಂದು ಮರ್ಯಾದೆ. ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ ಆಗಿರೋದ್ರಿಂದ, ನಾನು ಹುಟ್ಟು ಬೆಳೆದಿದ್ದು ಶೇಷಾದ್ರಿಪುರಮು, ಮಲ್ಲೇಶ್ವರಮು, 18 ಕ್ರಾಸಲ್ಲಿ ನಮ್ಮದು ಮನೆ. ನಾನು ಹುಟ್ಟು ಬೆಳೆದಿರೋದ್ರಿಂದ 5 ಭಾಷೆ ಮಾತಾಡ್ತೀನಿ, 3 ಕೆಲಸ ಮಾಡ್ತೀನಿ. ಕರೆಕ್ಟು. ಬಿಟ್ರೆ ಪೇಂಟ್ ಹೊಡಿತೀನಿ, ಎಲೆಕ್ಟ್ರಿಕ್ ಕೆಲಸ ಮಾಡ್ತೀನಿ, ದೇಶದಲ್ಲಿರೋದೆಲ್ಲ ಮಾಡ್ತೀನಿ ಅಂದರೆ ಅವೆಲ್ಲ ಟೆಂಪ್ರವರಿ. ನೀನು ಪರ್ಮನೆಂಟಾಗಿ ಏನು ಮಾಡ್ತಾ ಇದೀಯ ಅಂತ ಕೇಳಿದ್ರೆ ನಾನೊಂದು 3 ಕೆಲಸ ಮಾಡ್ತೀನಿ. ಆ ದುಡ್ಡೇ ನನಗೆ ಸಾಕಾಯ್ತಾ ಇಲ್ಲ, ಅದನ್ನೇ ನಾನು ಹಿಡಿಯೋಕ್ಕಾಯ್ತಾ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ಕೆಲಸ ಮಾಡ್ಬಿಟ್ಟು ನಾನು ಸಂಪಾದನೆ ಮಾಡಿಲ್ಲ, ನಂಗೆ ದುಡ್ಡಾಗಿಲ್ಲ. ಆಗಿಲ್ಲ ಅಂದರೆ ಅದು ಆಗಲ್ಲ. ಸುಳ್ಳೇ, ನೀನು ಯಾವತ್ತು ಹೇಳಿದ್ರು ಸುಳ್ಳೇ ಅದು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಹಣಕಾಸಿನ ವಿಚಾರ ಅಂತ ಬಂದಾಗ ರಾಮಚಂದ್ರಪ್ಪ ಅವರು ಯಾವ ರೀತಿಯಾಗಿ ಉಳಿತಾಯ ಮಾಡಿದ್ರು. ಸೊ ನನಗೆ ಅವ್ರು ಹೇಳಿದ ಖುಷಿ ಆಯಿತು. ನನ್ನ ಹತ್ರ ATM ಇಲ್ಲ ಅಥವಾ ಗೂಗಲ್ ಪೇ, ಫೋನ್ಪೇ ಅನ್ನೋದಿಲ್ಲ. ಸೊ ಹಾಗಾಗಿ ನಾನು ಬ್ಯಾಂಕಲ್ಲಿ ಹೂಡಿಕೆ ಮಾಡ್ತೀನಿ, ಯಾವತ್ತಿಗೂ ಕೂಡ ಅದನ್ನು ನಾನು ತಗೊಳ್ಳೋದಿಲ್ಲ. ತಗೋಬೇಕು ಅಂತಂದರೆ ಚೆಕ್ ಬರೀಬೇಕು, ಎಲ್ಲವೂ ಕೂಡ ಬ್ಯಾಂಕ್ಗೆ ಅಲ್ದಾಡಬೇಕಾಗತ್ತೆ. ನನ್ನ ಹತ್ರ ATM ಇಲ್ಲ, ಇದ್ದಿದ್ರೆ ಬಹುಶಃ ವಿಡ್ರಾ ಮಾಡ್ಬೋದಿತ್ತು. ಸೊ ಹಾಗಾಗಿ ಇದು ಕೂಡ ಒಂಥರ ಉಳಿಕೆನೇ, ಹೂಡಿಕೆ ಆಗುತ್ತೆ. ಯಾಕಂತಂದರೆ ನಾವು ಮನಸ್ಸು ಮಾಡಿದ್ರೆ ಯಾವ ಥರ ಬೇಕಾದರೂ ಉಳಿತಾಯ ಮಾಡ್ಬೋದು, ಯಾವ ಥರ ಬೇಕಾದರೂ ಹಣ ಗಳಿಸ್ಬೋದು. ಸೊ ಹಾಗಾಗಿ ರಾಮಚಂದ್ರಪ್ಪ ಅವರು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ತಪ್ಪಿಲ್ಲ. ಸೊ ಅವರ ಒಂದು ಕಷ್ಟದ ಹಾದಿ ಆಗಿರ್ಬೋದು, ಅವರ ಒಂದು ಶಿಸ್ತುಬದ್ಧ ಕ್ರಮ ಆಗಿರ್ಬೋದು, ಅವರ ಮಾತಾಗಿರ್ಬೋದು, ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಒಂದಲ್ಲ ಒಂದು ಮಾಹಿತಿಯನ್ನು, ಮೆಸೇಜನ್ನು ನೀಡಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಡಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.